ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದರ್ಶಿತ್ ಭಟ್ ಅಂತ. ನಾನು ಜಯಲಲಿತಾ ಧಾರಾವಾಹಿನ ನಿರ್ದೇಶನ ಮಾಡ್ತಾ ಇದ್ದೀನಿ. ಇವತ್ತಿನ ಕಾಲದಲ್ಲಿ ವೀಕ್ಷಕರಿಗೆ ಮನೋರಂಜನೆ ನೀಡಲಿಕ್ಕೆ ತುಂಬಾ ಮಾಧ್ಯಮಗಳಿದೆ. ಆದ್ರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ವರ್ಷಾನ್ಗಟ್ಲೆ ವೀಕ್ಷಕರನ್ನ ಟಿವಿ ಮುಂದೆ ಕೂರ್ಸೋದಿದೆಯಲ್ಲ, ಅದು ತುಂಬಾ ದೊಡ್ಡ ಸವಾಲಿನ ಕೆಲಸ ಆಗುತ್ತೆ. ಅದಕ್ಕೆ ಇವತ್ತಿನ ವರ್ತಮಾನಕ್ಕೆ ತಕ್ಕಂತ ಹೊಸ ಕಥೆಗಳನ್ನ ಮಾಡಬೇಕಾಗುತ್ತೆ, ವೈವಿಧ್ಯಮಯ ಪಾತ್ರಗಳನ್ನ ಮಾಡಬೇಕಾಗುತ್ತೆ, ಆಕರ್ಷಕವಾಗಿ ಅದನ್ನ ನಿರೂಪಣೆ ಮಾಡಬೇಕಾಗುತ್ತೆ. ಜೊತೆಗೆ ವೀಕ್ಷಕರನ್ನ ಟಿವಿ ಮುಂದೆ ಹಿಡಿದು ಕೂರಿಸುವಂತ ಶಕ್ತಿ ಇರುವಂತ ಕಲಾವಿದರುಗಳನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಈ ತರ ಎಲ್ಲಾ ಅಂಶಗಳನ್ನ ಒಳಗೊಂಡಿರುವಂತದ್ದೇ ನಮ್ಮ ಜಯಲಲಿತಾ ಕಥೆ. ಈಗ ಯಾವುದೋ ಒಂದು ವೆಬ್ ಸೀರೀಸ್ ಆಗಿರ್ಲಿ, ಸಿನಿಮಾ ಆಗಿರ್ಲಿ, ಅದೊಂದು ಧಾರಾವಾಹಿ ಆಗಿರ್ಲಿ, ಜನಗಳ ಮುಂದೆ ನಾವು ತಂದಾಗ ಎಲ್ಲರಿಗೊಂದು ಪ್ರಶ್ನೆ ಮಾಡುತ್ತೆ, ಯಾಕೆ ನಾವು ಈ ಧಾರಾವಾಹಿನ ನೋಡ್ಬೇಕು ಅಂತ. ಈಗ ನಮ್ಮ ದೇಶದಲ್ಲಿ 6.5 ಲಕ್ಷದಿಂದ 7 ಲಕ್ಷ ಹಳ್ಳಿಗಳಿರ್ಬೋದು. ಆ ಪ್ರತಿ ಹಳ್ಳಿನಲ್ಲೂ ನಮ್ಮ ಲಲಿತಾ ಅಂತ ಒಂದು ಕನಸು ಕಾಣುವಂತ ಒಬ್ಬ ಹುಡುಗಿ ಇರ್ತಾನೆ, ಜೈ ಅಂತ ಒಬ್ಬ ಬಿಸಿ ರಕ್ತದ ಹುಡುಗ ಇರ್ತಾನೆ. ಹಾಗೆ ತಾನು ಮಾತ್ರ ಉದ್ಧಾರ ಆಗ್ಬೇಕು ಅಂತ ಒಬ್ಬ ಸ್ವಾರ್ಥಿ ರಾಜಕಾರಣಿ ಇರ್ತಾನೆ. ಹಾಗಾಗಿ ಈ ಕಥೆನ ನೋಡಿದಾಗ ಏನನ್ಸುತ್ತೆ ಅಂತಂದ್ರೆ, ಪ್ರತಿ ಹಳ್ಳಿನಲ್ಲೂ ಇದು ನಮ್ಮ ಹಳ್ಳಿ ಕತೆ, ಅಥವಾ ಇದು ನಮ್ಮ ಪಕ್ಕದ ಮನೆಯ ಒಬ್ಳು ಹುಡುಗಿ, ಅಥವಾ ನಮ್ಮ ಮನೆ ಅಥವಾ ನಮ್ಮ ಸಂಬಂಧಿಕರ ಹುಡುಗ, ನಮ್ಮ ಊರಿನ ಒಬ್ರು ರಾಜಕಾರಣಿ ಅಂತ ಅನ್ಸುತ್ತೆ. ಹಾಗಾಗಿ ಧಾರಾವಾಹಿಗೆ ಪ್ರೇಕ್ಷಕರು ಈ ಕಥೆಗೆ ಆದಷ್ಟು ಕನೆಕ್ಟ್ ಆಗ್ತಾರೆ ಅನ್ನುವಂಥದ್ದು ನನ್ನ ಭಾವನೆ. ಆಮೇಲೆ ನಮ್ಮ ಎಲ್ಲ ಕಲಾವಿದರು ಕೂಡ ಅಷ್ಟೇನೆ, ಈ ಪಾತ್ರನ ಬರೀ ಅಭಿನಯಿಸಲಿಲ್ಲ, ಅವರು ಅನುಭವಿಸಿದ್ದಾರೆ ಪಾತ್ರನ. ಹಾಗಾಗಿ ಇದರಲ್ಲಿ ಪ್ರತಿಯೊಂದು ಪಾತ್ರಗಳು ತುಂಬಾ ಜೀವಂತವಾಗಿದೆ. ಸರ್, ಟೈಟಲ್ ನಮಗೆ ಚಾನಲ್ ಅಲ್ಲಿ ಕಥೆ ಕೊಟ್ಟು ನೆಕ್ಸ್ಟ್ ಟೈಮ್ ಟೈಟಲ್ ಜೊತೆಗೆ ಬನ್ನಿ ಅಂತ ಅಂದಾಗ ನಾವು ಮೀಟಿಂಗ್ ಮುಗಿಸ್ಕೊಂಡು ಜಸ್ಟ್ ಹೊರಗಡೆ ಬಂದ್ವಿ. ನಾನು ಮತ್ತೆ ನಮ್ಮ ನಿರ್ಮಾಪಕರು ಶ್ರೀನಿಧಿ ಸರ್ ಹೊರಗಡೆ ಬಂದು ನಾವು ಕೂತ್ಕೊಂಡು ಸುಮ್ಮನೆ ಹಾಗೆ ಏನೇನ್ ಇಡ್ಬೋದು ಈ ಕತೆಗೆ, ಈ ಹುಡುಗಿ ಪಾತ್ರದ ಮೇಲೆ ಅಂತಂದಾಗ ಶ್ರೀನಿಧಿ ಸರ್ ಒಂದಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು. ಅವಳು ಯಾವಾಗ್ಲೂ ತನಗೆ ಜೈವಾಗ್ಲಿ ಅಂತ ಇರ್ಬೇಕು, ಏನೋ ಜೈ ಅನ್ಕೊಂಡಿರ್ಬೇಕು, ಈ ತರ ಅಂತ ಹೇಳ್ತಾ ಇದ್ದಾಗ ನನಗೆ ಜಯಲಲಿತಾ ಅಂತ ಇಟ್ಬೋಣ ಅಂತ. ಹಾಗೆ ಅವ್ರಿಗೂ ಇಷ್ಟ ಆಗ್ಬಿಡ್ತು ರಪ್ಪ ಅಂತ. ಸೊ ಜೈ ಮತ್ತೆ ಲಲಿತಾ, ಜೈ ಹೀರೋ, ಲಲಿತಾ ಆಕೆ, ಜೊತೆಗೆ ಜೈ ಲಲಿತಾ ಅಂದ್ರೆ ಆಕೆಗೆ ಅವಳ ಜೈ ಹೇಳ್ಕೊತಾ ಇರ್ತಾಳೆ. ಹಾಗಾಗಿ ಇದು ಜಯಲಲಿತಾ ಅನ್ನುವಂತ ಒಂದು ಟೈಟಲ್ ಕತೆಗೆ ಸಂಪೂರ್ಣವಾಗಿ ಸೂಕ್ತ ಆಯ್ತು. ಆಮೇಲೆ ಎಲ್ಲರಿಗೂ ಇಷ್ಟ ಆಯ್ತು. ಈ ಧಾರಾವಾಹಿ ನಿಮ್ಮೆಲ್ಲರನ್ನು ಮನೋರಂಜನೆ ಮಾಡುತ್ತೆ ಅಂತ ನನಗೆ 100% ನಂಬಿಕೆ ಇದೆ. ಸೊ ಹಾಗಾಗಿ ಡಿಸೆಂಬರ್ 8ರಿಂದ ರಾತ್ರಿ 9:30ಕ್ಕೆ ನಮ್ಮ ಧಾರಾವಾಹಿ ಪ್ರಸಾರ ಆಗ್ತದೆ. ದಯವಿಟ್ಟು ಎಲ್ಲರೂ ನೋಡಿ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ತೆ, ನಾನು ಶ್ರೀನಿಧಿ DS. ಜಯಲಲಿತಾ ಅನ್ನುವ ಧಾರಾವಾಹಿಯ ನಿರ್ಮಾಪಕ, ಬರಹಗಾರ. ಬಹಳಷ್ಟು ಧಾರಾವಾಹಿಗಳಿಗೆ ಚಿತ್ರಕಥೆ, ಸಂಭಾಷಣೆಗಳನ್ನು ಬರೆದಿದ್ದೀನಿ, ಸಿನಿಮಾಗಳನ್ನು ಬರೆದಿದ್ದೀನಿ. ಇದೇ ಮೊದಲನೇ ಸರಿ ನಾವು ನಮ್ಮ ಭ್ರಾಮರಿ ಕ್ರಿಯೇಷನ್ಸ್ ಅನ್ನೋ ಸಂಸ್ಥೆಯ ಮೂಲಕ ಸ್ಟಾರ್ ಸುವರ್ಣ ವಾಹಿನಿಗೆ ಜಯಲಲಿತಾ ಅನ್ನುವ ಧಾರಾವಾಹಿಯನ್ನ ನಿರ್ಮಾಣ ಮಾಡ್ತೀವಿ. ಅದ್ದೂರಿಯಾಗಿ ಈ ಧಾರಾವಾಹಿ ಮೂಡಿ ಬರ್ತಾ ಇದೆ. ಬಹಳ ದೊಡ್ಡ ಸ್ಟಾರ್ ಕಾಸ್ಟ್, ವಿಶೇಷವಾದ ಜಾಗಗಳಲ್ಲಿ ಬಹಳ ಭಿನ್ನವಾಗಿ ನಾವು ಈ ಧಾರಾವಾಹಿಯ ಚಿತ್ರೀಕರಣ ಮಾಡ್ತಾ ಇದ್ದೀವಿ. ಕೊಂಚ ಬೇರೆ ತರದ ಕಥೆಯನ್ನು ಹೊಂದಿರುವ ಒಂದು ಹಳ್ಳಿಯ ರಾಜಕೀಯ, ಪೊಲಿಟಿಕ್ಸ್, ಇದರ ಸುತ್ತ ನಿರ್ಮಾಣ ಆಗಿರುವಂತಹ ಈ ಕತೆ. ಜೈ ಅನ್ನೋ ಹೀರೋ, ಲಲಿತಾ ಅನ್ನೋ ಹೀರೋಯಿನ್, ಅವರಿಬ್ಬರ ಸುತ್ತುವಂತಹ ಕತೆ. ಕನ್ನಡದ ಜನತೆ ಈ ಧಾರಾವಾಹಿಯನ್ನ ಇಷ್ಟಪಡ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ನೀವೆಲ್ಲರೂ ಕೂಡ ನಮ್ಮ ಧಾರಾವಾಹಿಯನ್ನ ನೋಡಿ ಹಾರೈಸಬೇಕು ಅನ್ನೋದು ನನ್ನ ಮನವಿ. ಜಯಲಲಿತಾ ಅನ್ನುವ ಧಾರಾವಾಹಿ ಒಂದು ಹಳ್ಳಿಯ ಕತೆ. ದೇವರಾಜ್ ಚಕ್ರವರ್ತಿ ಅನ್ನುವಂತಹ ಒಬ್ಬ ಹಳ್ಳಿಯ ಮುಖ್ಯಸ್ಥ, ಆತ ಕಳೆದ 25 ವರ್ಷಗಳಿಂದ ಒಂದು ಪಂಚಾಯಿತಿಯ ಅಧ್ಯಕ್ಷ. ಇಡೀ ಹಳ್ಳಿಯನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿರುವಂತಹ ದೇವರಾಜ ಚಕ್ರವರ್ತಿಗೆ ಜಯರಾಜ್ ಅನ್ನುವ ಮಗ, ತನ್ನ ಮಗ ಮುಂದೆ ಈ ಹಳ್ಳಿಯ ಅಧ್ಯಕ್ಷ ಆಗಬೇಕು ಪಂಚಾಯತಿದು ಅನ್ನೋದು ಅವನ ಆಸೆ. ಲಲಿತಾ ಅನ್ನುವವಳು ಒಂದು ಅತ್ಯಂತ ಸಾಧಾರಣ ಬಡ ಕುಟುಂಬದಿಂದ ಬಂದಂತಹ ಹುಡುಗಿ. ಅವಳದೇ ಆದ ಕನಸು ಕಟ್ಕೊಂಡಿರೋಳು. ಅವಳ ಕನಸು ಏನಪ್ಪಾ ಅಂತ ಕೇಳಿದ್ರೆ, ಜೀವನದಲ್ಲಿ ಮದುವೆ ಆಗ್ಬೇಕು ಅವಳಿಗೆ. ಅದು ಬಿಟ್ಟು ಬೇರೆ ಉದ್ದೇಶ ಇಲ್ಲ. BA ಪಾಸ್ ಆಗಬೇಕು, ಮದುವೆ ಆಗಬೇಕು ಅನ್ನೋದಷ್ಟೇ ಅವಳ ಕನಸು. ಇಂತಹ ಕನಸು ಕಣ್ಣುಗಳ ವಿಚಿತ್ರವಾದಂತಹ ಯೋಚನೆಗಳನ್ನು ಹೊಂದಿರುವ ಹುಡುಗಿ ಹೇಗೆ ಗೊತ್ತಿಲ್ಲದೆ ಅಚಾನಕ್ ಆಗಿ ಹಳ್ಳಿಯ ರಾಜಕೀಯಕ್ಕೆ ಎಳೆಯಲ್ಪಟ್ಟು ಆ ಹಳ್ಳಿಯ ಪ್ರೆಸಿಡೆಂಟ್ ಆಗ್ತಾಳೆ, ಮತ್ತು ಅವಳಿಗೆ ಏನು ಕಷ್ಟಗಳು ಬರ್ತವೆ, ಮತ್ತು ಆ ಕಷ್ಟಗಳ ಮಧ್ಯದಲ್ಲೂ ಕೂಡ ಅವಳು ಹಳ್ಳಿ ಜನಕ್ಕೆ ಉದ್ಧಾರ ಆಗೋದಕ್ಕೆ ಅವಳು ಹೇಗೆ ಹೋರಾಟ ಮಾಡ್ತಾಳೆ, ಹೇಗೆ ಕೆಲಸ ಮಾಡ್ತಾಳೆ ಅನ್ನೋದು ಈ ಕಥೆಯ ಒಟ್ಟಾರೆ ಕಥಾ ಹಂದರ. ಅಂದ್ರೆ ಕನ್ನಡದ ಧಾರಾವಾಹಿಗಳ ರೆಗ್ಯುಲರ್ ಕಥೆಗಳನ್ನು ಹೊರತುಪಡಿಸಿ ಇದರಲ್ಲಿ ಒಂದು ಬೇರೆಯ ಥರದ ಕಥೆ ಇದೆ. ಆಹ್ಲಾದಕರವಾದಂತಹ ಒಂದು ಸೆಟಪ್ ಇದೆ ಈ ಸೀರಿಯಲ್ಗೆ. ನೀವು ನಿತ್ಯ ನೋಡುವ ಧಾರಾವಾಹಿಗಳಿಗಿಂತ ಭಿನ್ನವಾದಂತಹ ಲೈನ್ ಇದೆ ಇದರಲ್ಲಿ. ಹಾಗಾಗಿ ಈ ಕಥೆ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಜೈ ಮತ್ತೆ ಲಲಿತಾ, ನಾವು ಈ ಪಾತ್ರಗಳಿಗೆ ಹೇಗೆ ಹೆಸರಿಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ, ಹೀರೋಗೆ ಜಯರಾಜ್ ಚಕ್ರವರ್ತಿ, ಹೀರೋಯಿನ್ಗೆ ಏನೋ ಹೆಸರು ಇಟ್ಕೊಂಡಿದ್ವಿ. ಆ ಹೀರೋ ಜಯರಾಜ್ ಮತ್ತು ಹೀರೋಯಿನ್ ಲಲಿತಾ ಅಂತ ಆದಾಗ ಆ ಜೈ ಮತ್ತು ಲಲಿತಾ ಎರಡು ಒಟ್ಟಾಗಿ ಜಯಲಲಿತಾ ಅನ್ನುವ ಧಾರಾವಾಹಿ ಆಗಿದ್ದು. ಮತ್ತು ಇದರ ಜೊತೆಗೆ ಇದರಲ್ಲಿ ಲಲಿತಂಗೆ ಜೈ ಅಂದ್ರೆ ಅವಳು ಪಂಚಾಯಿತಿ ಅಧ್ಯಕ್ಷೆ ಆಗ್ತಾಳೆ. ಸೊ ಅವಳಿಗೆ ಜಯವಾಗಲಿ ಅನ್ನುವಂತಹ ಒಂದು ಸಂದೇಶ ಕೂಡ ಇದರ ಜೊತೆಗೆ ಇದೆ. ಇದು ಲಲಿತಂಗೆ ಜಯವಾಗಲಿನೂ ಹೌದು, ಮತ್ತು ಜೈ ಮತ್ತು ಲಲಿತಾ ಕಥೆನೂ ಹೌದು. ಸೊ ಅವರ ಇಬ್ಬರ ಕಥೆ ಮತ್ತು ಅವಳೊಬ್ಬಳ ಏಳಿಗೆಯ ಕಥೆ. ಸೊ ಇದು ಎರಡು ಸೇರಿ ಜಯಲಲಿತಾ. ನಮಸ್ಕಾರ,
ಜಯಲಲಿತಾ ಧಾರಾವಾಹಿಯಲ್ಲಿ ನಾನು ದೇವರಾಜ್ ಚಕ್ರವರ್ತಿ ಅನ್ನುವಂಥ ಒಂದು ಪಾತ್ರ, ಹೀರೋನ ತಂದೆಯ ಪಾತ್ರ ಮಾಡ್ತಾ ಇದ್ದೀನಿ. ನನ್ನ ಇಷ್ಟು ವರ್ಷದ ಕರಿಯರಲ್ಲಿ ಬಹಳ ವಿಭಿನ್ನವಾದ ಪಾತ್ರ. ಔಟ್ಲುಕ್ ಆಗಿರ್ಬೋದು, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅಥವಾ ಒಂದು ಖಡಕ್ ಲುಕ್ ಆಗಿರ್ಬೋದು, ಎಲ್ಲಾನು ತುಂಬಾ ಚೆನ್ನಾಗಿದೆ. ಜೊತೆಗೆ ಒಂದು ಇಡೀ ಕುಟುಂಬನ ತನ್ನ ಹತೋಟಿಯಲ್ಲಿ ಇಟ್ಕೊಂಡು ಎಲ್ಲರೂ ತಾನು ಹೇಳಿದಾಗೆ ನಡಿಬೇಕು ಮತ್ತೆ ಮಗ ತನ್ನಂತನೇ ಆಗಬೇಕು ಅನ್ನೋಂಥ ಒಂದು ಆಶಯನ ಹೊತ್ಕೊಂಡು ನಡೀತಾರೆ ಅಂತ ಪಾತ್ರ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಜಯಲಲಿತಾ. ಅಂದ್ರೆ ಯಾವ ಚಲನಚಿತ್ರಕ್ಕೂ ಕಡಿಮೆ ಇಲ್ದವ್ರ ತರ. ಧಾರಾವಾಹಿ ಬಿಟ್ಬಿಡಿ, ನೀವು ಹೋಲಿಕೆ ಮಾಡಿದ್ರೆ ಚಲನಚಿತ್ರಕ್ಕೂ ಹೋಲಿಕೆ ಮಾಡುವಂಥ ಒಂದು ಅದ್ಭುತ ತಾಂತ್ರಿಕ ವರ್ಗ, ಒಂದು ಅದ್ಭುತ ಕ್ಯಾಮ್ರಾ ವರ್ಕು, ಸಂಕಲನ, ಸಂಭಾಷಣೆ, ಒಂದು ಸ್ಕ್ರೀನ್ ಪ್ಲೇ, ಇದೆಲ್ಲನೂ. ಆಮೇಲೆ ನನ್ನ ಸ್ನೇಹಿತರೆ ಶ್ರೀನಿಧಿ ಅವರು ಇದನ್ನು ನಿರ್ಮಾಣ ಮಾಡ್ತಿದ್ದಾರೆ. ತುಂಬ ಪ್ರತಿಭಾವಂತರು. ಮತ್ತು ಈಗ ಅತ್ಯಂತ ಪ್ರವರ್ಧಮಾನಕ್ಕೆ ಬರ್ತಾರೆ ಅಂತ ಚಾನಲ್ಲು ಸ್ಟಾರ್ ಸುವರ್ಣ ಅನೇಕ ಹೊಸ ವಿಭಿನ್ನ ಧಾರಾವಾಹಿಗಳನ್ನು ಕೊಟ್ಟು 6 ಗಂಟೆಯಿಂದ ರಾತ್ರಿ 10:30ವರೆಗೂ ಒಂದು ಒಳ್ಳೆ ಪ್ಯಾಕೇಜ್ ಕೊಟ್ಟು ಪ್ರತಿಯೊಂದನ್ನು ತುಂಬ ಸೂಕ್ಷ್ಮ ಗಮನಿಸಿ ಯಾವ್ಯಾವ ವರ್ಗಕ್ಕೆ ಯಾವ್ಯಾವ ಧಾರಾವಾಹಿಗಳು ಬೇಕು, ಯಾವ ಟೈಮಿಗೆ ಬೇಕು ಅಂತ ತುಂಬ ಚೆನ್ನಾಗಿ ಅನಲೈಸ್ ಮಾಡಿ ಸರ್ವೆ ಮಾಡಿ ಇದನ್ನು ಮಾಡ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಎಂಟೈರ್ ಓವರಾಲ್ ನೀವು ನೋಡಿದಾಗ ಜಯಲಲಿತಾ ತುಂಬ ವಿಭಿನ್ನವಾಗಿ ನಿಂತು ಕಿರುತೆರೆ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಆಗುವಂಥ ಒಂದು ಧಾರಾವಾಹಿ. ಅಂದರೆ ನೀವು ನಿರ್ಮಾಣದ ಅಂದರೆ ಮೇಕಿಂಗ್ ಅಂತ ಏನು ಹೇಳ್ತೀವಿ ಅದಾಗಿರ್ಬೋದು, ಅಭಿನಯ ಆಗಿರ್ಬೋದು, ತಾಂತ್ರಿಕತೆ ಇರ್ಬೋದು, ಕಥಾ ಹಂದರ ಇರ್ಬೋದು, ಮತ್ತೆ ಎಲ್ಲ ವರ್ಗದವರಿಗೆ, ಬರೀ ಮಹಿಳೆಯರಿಗೆ ಅಷ್ಟೇ ಅಲ್ಲ, ಪುರುಷರಿಗೂ ಮಕ್ಕಳಿಗೆ ಪ್ರತಿಯೊಬ್ಬರೂ ಇದನ್ನ ತುಂಬಾ ಮನರಂಜನಾತ್ಮಕವಾಗಿ ನೋಡಿ ಖುಷಿ ಪಡುವಂಥ ಸೀರಿಯಲ್ಲು. ನನಗೂ ಇದರಲ್ಲಿ ಈ ಒಂದು ಅದ್ದೂರಿ ತಾರಾಗಣ ಮತ್ತು ಅದ್ದೂರಿ ಒಂದು ಧಾರಾವಾಹಿಯಲ್ಲಿ ನಾನು ಪಾತ್ರನಾಗಿದ್ದೀನಿ ಅನ್ನೋದೇ ಒಂದು ಹೆಮ್ಮೆ. ತುಂಬ ಖುಷಿ ಆಗ್ತದೆ ಈ ಪಾತ್ರ ಮಾಡೋದಕ್ಕೆ. ಖಂಡಿತ ನೀವೆಲ್ಲ ಇದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಸಕ್ಸಸ್ ಮಾಡ್ತೀರಾ ಅಂತ ನಂಬಿದ್ದೀವಿ. ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಬೆಂಬಲ ಇರಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸ್ಪಂದನ. ಇದೇ ಡಿಸೆಂಬರ್ 8ನೇ ತಾರೀಕು ಜಯಲಲಿತಾ ಅನ್ನೋ ಒಂದು ಸೀರಿಯಲ್ ಸುವರ್ಣ ವಾಹಿನಿಯಲ್ಲಿ 9:00ವರೆಗೆ ಬರ್ತಾ ಇದೆ. ನೀವು ಇದುವರೆಗೂ ನನ್ನ ಸೀರಿಯಲ್ ಎಲ್ಲ ನೋಡಿದ್ದೀರಾ, ಆದ್ರೆ ಇದುವರೆಗೂ ನೀವೇನ್ ಸೀರಿಯಲ್ ನೋಡಿದ್ದೀರಾ ಅದೆಲ್ಲದಕ್ಕಿಂತನೂ ತುಂಬಾ ವಿಭಿನ್ನವಾದ ಒಂದು ಪಾತ್ರವನ್ನು ನಿಭಾಯಿಸ್ತಾ ಇದ್ದೀನಿ. ಹೀರೋ ಅಮ್ಮನ ಪಾತ್ರ, ಖಡಕ್ ಆದಂತ ಒಂದು ರೋಲು, ಪರಮೇಶ್ವರಿ ಅಂತ ಆ ಪಾತ್ರದ ಹೆಸರು. ತುಂಬಾ ವಿಭಿನ್ನವಾಗಿದೆ. ಪೊಲಿಟಿಷಿಯನ್ ಫ್ಯಾಮಿಲಿಯಲ್ಲಿ ಇರುವಂತ ಒಂದು ಹೆಣ್ಮಗಳು, ಫ್ಯಾಮಿಲಿಯಲ್ಲಿ ಯಾವುದೇ ರೀತಿಯ ತಪ್ಪುಗಳ ಆಗದೆ ಇರೋ ತರ ಒಂದು ಖಡಕ್ ಆಗಿ ನಿರ್ಧಾರಗಳನ್ನ ತಗೊಂಡು ಹೀಗೆ ಮಾಡೋಣ ಅಂತ ಹೇಳ್ಕೊಂಡು ಇಡೀ ಫ್ಯಾಮಿಲಿಯ ಒಂದು ಗೌರವವನ್ನು ಕಾಪಾಡ್ತಾ ಹೋಗುವಂತ ಪಾತ್ರ. ಸೀರಿಯಲ್ ಅಲ್ಲಿ ಪೊಲಿಟಿಷಿಯನ್ ಫ್ಯಾಮಿಲಿಯಲ್ಲಿ ಇದ್ರೂ ಕೂಡ ಪಾಲಿಟಿಕ್ಸ್ ಅಂದ್ರೆ ಇಷ್ಟ ಪಡದೇ ಇರೋಂತ ಒಂದು ಗೃಹಿಣಿ ನಾನು. ಆದ್ರೂ ಕೂಡ ಹೀರೋಗೆ ಅಂದ್ರೆ ನನ್ನ ಮಗನಿಗೆ, ಯಾವುದೇ ತಾಯಿಗೆ ಅಮ್ಮ ಅಂದ್ರೆ ಮಗ ಅಂದ್ರೆ ತುಂಬಾ ಆಸೆ, ಯಾವುದೇ ತಾಯಿಗೆ ಮಗಳಿಗಿಂತ ಮಗ ಅಂದ್ರೆ ತುಂಬಾ ಆಸೆ ಇರುತ್ತಲ್ವಾ, ಹಾಗೆ ಮಗನ ಆಸೆ ಪೊಲಿಟಿಷಿಯನ್ ಆಗ್ಬೇಕು, ನಾವು ಪೊಲಿಟಿಷಿಯನ್ ಆಗಿ ಜನಸೇವೆ ಮಾಡ್ಬೇಕು ಅಂತ ಅನ್ನೋ ಒಂದು ಆಸೆ ಇರುತ್ತೆ. ಅವನ ಆಸೆಗೆ ನಾನು ಕೆಲವೊಂದಿಷ್ಟು ಮನಸ್ಸಿಗೆ ಒಪ್ಪದೇ ಇದ್ರೂ ಕೂಡ ಆಯ್ತು ಓಕೆ ಅಂತ ಹೇಳಿ ಬೆನ್ನೆಲುಬಾಗಿ ನಿಂತ್ಕೊಂಡು ಎಷ್ಟೋ ಒಂದು ಸಹಾಯಗಳನ್ನ ಮಾಡ್ಕೋತಾ ಹೋಗುವಂತ ಪಾತ್ರ. ತುಂಬಾ ವಿಭಿನ್ನವಾಗಿದೆ. ಎಲ್ಲೋ ಇದುವರೆಗೂ ನೀವು ನೋಡಿರುವಂತ ಪಾತ್ರಗಳಲ್ಲಿ ಒಂದು ಸಾಫ್ಟ್ ನೇಚರ್, ಒಂಥರ ಆಕ್ಸೆಂಟೇ ಬೇರೆ. ಈ ಮಂಡ್ಯ, ನಾನು ಸುವರ್ಣ ವಾಹಿನಿಯಲ್ಲಿ ಗೌರಿಶಂಕರ ಅನ್ನೋ ಒಂದು ಸೀರಿಯಲ್ ಅಲ್ಲಿ ಪಾತ್ರ ಮಾಡ್ತಿದ್ದೀನಲ್ವಾ, ಅದರಲ್ಲಿ ಮಂಡ್ಯ ಆಕ್ಸೆಂಟ್ ಬರುತ್ತೆ. ಸೊ ಆ ತರದ್ ಎಲ್ಲೂ ಇಲ್ಲದೆ, ಎಲ್ಲೂ ಶೌಟಿಂಗ್ ಅನ್ನೋದಿಲ್ಲದೆ ಖಡಕ್ ಆಗಿ ನನ್ನ ಮುಂದೆ ಕೆಲವು ಕ್ಯಾರೆಕ್ಟರ್ ಹೆದರುತ್ತೆ, ಕೆಲವು ಕ್ಯಾರೆಕ್ಟರ್ ಮುಂದೆ ನಾನ್ ಹೆದರ್ತೀನಿ, ಆ ತರದೊಂದು ಪಾತ್ರ. ಖಂಡಿತ ಈ ಅಮ್ಮನ ಪಾತ್ರ ನಿಮ್ಮೆಲ್ಲರ ಮನಸ್ಸಿಗೆ ಮುಟ್ಟುವಂತ ಪಾತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಡಿಫ್ರೆಂಟ್ ಆಗಿದೆ ಸ್ಟೋರಿ. ಹೀರೋಯಿನ್ ಕ್ಯಾರೆಕ್ಟರು ಅಷ್ಟೇನೆ ತುಂಬಾ ಆರಾಮ ಬಿಂದಾಸ್ ಆಗಿರುವಂತ ಕ್ಯಾರೆಕ್ಟರ್. ಸೊ ನಮ್ಮನೆಗೆ ಬಂದಾಗ ನನ್ನ ಅವಳ ಮಧ್ಯೆ ಏನ್ ನಡೆಯುತ್ತೆ ಅಂತ ನಿಮ್ ಮುಂದೆ ನೋಡ್ಕೊಂಡು ಹೋಗ್ಬೋದು. ಸೊ ಮಾಮೂಲಿ ಅತ್ತೆ ಸೊಸೆ ಕಥೆಗಳು ಅಲ್ದೇನೆ ಡಿಫ್ರೆಂಟ್ ಆಗಿದೆ ಇದು. ಮನಸ್ಸುಗಳ ಅಂದ್ರೆ ವ್ಯಕ್ತಿತ್ವದ ಒಂದು ಹೀಗೆ ಬದುಕಬೇಕು ಅಂತ ಇರುವಂತ ಈ ಕ್ಯಾರೆಕ್ಟರ್ಗೆ ಇನ್ನೆಲ್ಲೋ ಒಂದ್ ಕಡೆ ಹೊಡ್ತ ಬಿದ್ದಾಗ, ಅಂದ್ರೆ ವ್ಯಕ್ತಿತ್ವಕ್ಕೆ ಒಂದು ಧಕ್ಕೆ ಬಿದ್ದಾಗ ಆ ಪಾತ್ರ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಹೋಗುತ್ತೆ ನನ್ನ ಪಾತ್ರ. ತುಂಬಾ ಶುರುವಲ್ಲಿ ಈ ಪಾತ್ರ ಹಿಡಿಯೋದಕ್ಕೆ ಸ್ವಲ್ಪ ಕಷ್ಟನೇ ಪಟ್ಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಬ್ಯಾಲೆನ್ಸ್ಡ್, ಎಲ್ಲೋ ಶೌಟಿಂಗು ಮಾಡೋ ಹೋಗಿಲ್ಲ, ಈ ಕಡೆ ವಾಯ್ಸ್ ಡೌನು ಮಾಡೋ ಹೋಗಿಲ್ಲ. ಸೊ ಬ್ಯಾಲೆನ್ಸ್ಡ್ ಆಗಿ ಮಾಡ್ಕೊಂಡು ಹೋಗುವಂತ ಪಾತ್ರ ಆಗಿರೋದ್ರಿಂದ ಸ್ವಲ್ಪ ಶುರುವಲ್ಲಿ ನಾನು ಪಾತ್ರ ಹಿಡಿಯೋದಕ್ಕೆ ಕಷ್ಟ ಆಗಿದೆ. ಆದ್ರೂ ಕೂಡ ಇಷ್ಟಪಟ್ಟು ತುಂಬಾ ಪ್ರೀತಿಯಿಂದ ವರ್ಕ್ ಮಾಡಿದೀವಿ. ರೈಟರ್ ಆಗಿರುವಂತ ಶ್ರೀನಿಧಿ ಸರ್ ಇದಕ್ಕೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಫಸ್ಟ್ ಟೈಮ್. ಅವ್ರಿಗೆ ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಡೈರೆಕ್ಟರ್ ಸರ್ ಕೂಡ ನಮ್ಗೆಲ್ಲ ತುಂಬಾ ಸ್ವತಂತ್ರವನ್ನ ಕೊಟ್ಟು ಪಾತ್ರವನ್ನ ಕಟ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟು, ಒಂದ್ ಮೋರ್ ಕೇಳಿದ್ರು ಕೂಡ, ನಾವು ಕೇಳಿದ್ರು ಕೂಡ ಅವ್ರು ಕೊಟ್ಟು, ಆಮೇಲೆ ಅವರು ಕೂಡ ತುಂಬಾ ಕಡೆ ತಿದ್ದಿ ಈ ತರ ಹಾಗಲ್ಲ ಅಂತ ನಮಗೆ ಪಾತ್ರವನ್ನ ಅರ್ಥ ಮಾಡಿಸ್ತಾ ತುಂಬಾ ನೀಟಾಗಿ ಒಂದು ಸೀರಿಯಲ್ ಅನ್ನ ಕಟ್ಟಿದೀವಿ. ನಿಮ್ಮೆಲ್ಲರಿಗೂ ನಿಜವಾಗ್ಲೂ ಇಷ್ಟ ಆಗೇ ಆಗುತ್ತೆ. ಇದು ಮಾಮೂಲಿಯಾಗಿ ಹೇಳ್ತಾ ಇಲ್ಲ, ಖಂಡಿತ ಇಷ್ಟ ಆಗುತ್ತೆ. ನೀವು ಹೇಗೆ ಬೇರೆ ಪಾತ್ರಗಳಿಂದ ನಾನು ಹೊರಗಡೆ ಹೋದ್ರು ಗುರ್ತಿಸ್ತಾ ಇದ್ರು, ಜಯಲಲಿತಾ ಪಾತ್ರದಲ್ಲಿ, ಜಯಲಲಿತಾ ಸೀರಿಯಲ್ ಅಲ್ಲಿ ಪರಮೇಶ್ವರಿ ಪಾತ್ರನೂ ಕೂಡ ನೀವು ಅಷ್ಟೇ ಇಷ್ಟಪಡ್ತೀರಿ ಅಂತ ಹೇಳ್ತೀನಿ. ನಮ್ಗೆ ಸೀರಿಯಲ್ ಸೀನ್ಗಳು ಕೊಡ್ತಾರೆ ಬಿಟ್ರೆ ಮುಂದಿನ ಕಥೆಯನ್ನ ನಮಗೆ ಬಿಟ್ಕೊಟ್ಟಿರಲ್ಲ. ಸದ್ಯದ ಮಟ್ಟಿಗೆ ನನ್ನ ಅವಳ ಕಾಂಬಿನೇಷನ್ ಇನ್ನೂ ಬಂದಿಲ್ಲ, ಮುಂದೆ ನೋಡ್ಬೇಕು. ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ ಇದುವರೆಗೂ ನನ್ನ ಮೇಲೆ ಹೇಗಿದೆಯೋ ಈ ಒಂದು ಜಯಲಲಿತಾ ಸೀರಿಯಲ್ ಮೇಲೂ ಇರಲಿ ಅಂತ ಕೇಳ್ಕೊತೀನಿ. ದಯಮಾಡಿ ಇದೇ ಡಿಸೆಂಬರ್ 8ನೇ ತಾರೀಕು 9:00ವರೆಗೆ ನಿಮ್ಮ ಮನೆಗೆ ಬರ್ತಾ ಇದ್ದೀವಿ.
ನಮ್ಮ ಸೀರಿಯಲನ್ನು ನೋಡಿ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. ಗೀತಾ ಟಿವಿಗೆ ಆಲ್ ದ ವೆರಿ ಬೆಸ್ಟ್, ಒಳ್ಳೇದಾಗಲಿ ನಿಮಗೆ. ಇದೇ ಥರ ನಮ್ಮ ಸೀರಿಯಲ್ ಥರನೇ ಎಲ್ಲ ಸೀರಿಯಲು ಸಿನಿಮಾಗಳ ಪ್ರಮೋಷನ್ ಕೂಡ ತುಂಬ ಚೆನ್ನಾಗಿ ಮಾಡಿ. ಆಲ್ ದ ವೆರಿ ಬೆಸ್ಟ್. ಗೀತಾ ಟಿವಿ ಎಲ್ಲ ಪ್ರೇಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಮಾನಸ್ವಿ, ಬಟ್ ಸದ್ಯಕ್ಕೆ ಲಲಿತಾ. ಸೊ ಎಸ್, ಜಯಲಲಿತಾ ಪ್ರೋಮೋನ ನೀವು ನೋಡಿರಬಹುದು. ಆ ಲಲಿತನ್ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಕ್ಕೆ ಬರ್ತಾ ಇದ್ದೀನಿ. ಆ್ಯಂಡ್ ಲಲಿತನ್ಗೂ ಮಾನಸ್ವಿಗೂ ಇರೋ ಡಿಫ್ರೆನ್ಸ್ ಆ್ಯಂಡ್ ಜಯಲಲಿತನ ಯಾಕೆ ನೋಡಬೇಕು ಅಂತ ಹೇಳ್ತಾ ಇದ್ದೀನಿ. ಎಸ್, ಜಯಲಲಿತಾ ನೋಡಿರ್ಬೋದು ನೀವೀಗ, ಪ್ರೋಮೋ ರಿಲೀಸ್ ಆಗಿದೆ, ಎಲೆಕ್ಷನ್ಗೆ ನಿಂತ್ಕೊಳ್ಳೋದಾಗಿರ್ಬೋದು ಆ್ಯಂಡ್ ಯಶ್ ಫ್ಯಾನ್ ಬೇಸ್ ಎಸ್ಪೆಷಲಿ ಅದನ್ನ ನೀವು ನೋಡಿರ್ಬೋದು. ಒಂದಷ್ಟು ಪ್ರೋಮೋ ನೋಡಿದ್ದೀರಾ, ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲಲಿತನ್ ಕ್ಯಾರೆಕ್ಟರ್ ಹೇಗೆ ಅಂದರೆ, ಶಿ ಇಸ್ ವೆರಿ ಕಂಪ್ಲೀಟ್ಲಿ ಡಿಫ್ರೆಂಟ್, ಓವರ್ ಆ್ಯಕ್ಟಿಂಗ್ ಗರ್ಲ್. ಐ ಥಿಂಕ್ ಈ ಥರದೊಂದು ಕ್ಯಾರೆಕ್ಟರ್ ಎಲ್ಲ ಹಳ್ಳಿಲೂ ಇರಬಹುದೇನೋ. ಓವರ್ ಆ್ಯಕ್ಟಿಂಗ್ ಗರ್ಲ್ ಆ್ಯಂಡ್ ಊರಿಗೊಬ್ಳೆ ಪದ್ಮಾವತಿ ಅನ್ನೋ ಥರ ಪೋರ್ಟ್ರೇ ಮಾಡ್ಕೋತಾಳೆ. ಒಂದಷ್ಟು ತರಲಾಟೆ ತುಂಟಾಟ ಆಟಗಳು, ಹೋಗ್ಬಿಟ್ಟು ತರಲಾಟೆ ಮಾಡೋದು, ಒಂದಷ್ಟು ಚಿಕ್ಕ ಮಕ್ಳ ಥರ ಕಾಮಿಡಿ ಮಾಡೋದು, ಒಂದಷ್ಟು ಈ ಥರ ಪಾತ್ರನ ಹೊಂದಿರೋಳು. ಆ್ಯಂಡ್ ನಾಟ್ ಓನ್ಲಿ ಫನ್ನಿ, ಅವಳು ಎಮೋಷನ್ಸ್ ಕೂಡ ಇದೆ. ಆ್ಯಂಡ್ ಶಿ ಇಸ್ ಆಲ್ವೇಸ್ ಸ್ಟ್ರೈಟ್ ಫಾರ್ವರ್ಡ್. ಏನಂದರೆ ಅಲ್ಲೇ ಇಡ್ರೆ ಅಲ್ಲೇ ಅವಮಾನ, ಅಲ್ಲೇ ಇಡ್ರೆ ಅಲ್ಲೇ ಅವಮಾನ ಅನ್ನೋ ಥರ ಲಲಿತಾ. ಏನೇ ಇದ್ರೂ ಸ್ಟ್ರೈಟಾಗಿ ಆನ್ಸರ್ ಕೊಡ್ತಾಳೆ, ಏನೇ ಇದ್ರೂ ಸ್ಟ್ರೈಟಾಗಿ ಉತ್ತರ ಕೊಡ್ತಾಳೆ. ಮೇ ಬಿ ಅದೇ ತುಂಬ ಕಾಮಿಡಿ ಆಗಿರ್ಬೋದೇನೋ. ಲಲಿತಾ ಹೆಂಗೆ ಅಂದರೆ, ಶಿ ಇಸ್ ವೆರಿ ಲೈಕ್ ಎಮೋಷನ್ಗೂ ತುಂಬ ಬೆಲೆ ಕೊಡ್ತಾಳೆ. ಆ್ಯಂಡ್ ಏನಾದರೂ ತಪ್ಪು ನಡೀತಿದೆ ಅಂದರೆ ಅದನ್ನ ಖಂಡಿಸ್ತಾಳೆ. ಆ್ಯಂಡ್ ರೌಡಿಸಮ್ ಆಗಿರ್ಬೋದು, ಅವಳ ಕಾಮಿಡಿ ಥೀಮ್ ಆಗಿರ್ಬೋದು, ಅವಳ ಮಾತಿನ ಶೈಲಿ ಆಗಿರ್ಬೋದು, ಪ್ರತಿಯೊಂದು ಮಾತಲ್ಲೂ ಅವಳ ಸಿಗ್ನೇಚರ್ ಇರುತ್ತೆ, ಪ್ರತಿಯೊಂದು ಮಾತಲ್ಲೂ ಪಂಚಿಂಗ್ ಡೈಲಾಗ್ಸ್ ಇರುತ್ತೆ. ಕಂಪ್ಲೀಟ್ಲಿ ಎಲ್ಲದರಲ್ಲೂ ಸ್ಟೈಲಿಶ್ ಆಗಿರ್ಬೋದು, ಸಿಗ್ನೇಚರ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಇದೆ, ಡ್ಯಾನ್ಸ್ ಇದೆ. ಲಲಿತಾ ಡ್ಯಾನ್ಸ್ ಕೂಡ ಆಡ್ತಾಳೆ, ಲಲಿತನ್ ಡ್ಯಾನ್ಸ್ ಇದೆ. ಒಂದಷ್ಟು ಈ ಥರ ಎಲ್ಲ ಪ್ಯಾಕೇಜ್ನ ಹೊಂದಿರುವಂತಹ ಕ್ಯಾರೆಕ್ಟರ್ ಲಲಿತಾ. ಆ್ಯಂಡ್ ಈ ಸೀರಿಯಲಲ್ಲಿ ಪೊಲಿಟಿಕಲ್ ಡ್ರಾಮಾ ಇದೆ, ಬಡವರು ಶ್ರೀಮಂತರು ಭೇದ ಭಾವ ಆಗಿರ್ಬೋದು, ಪೊಲಿಟಿಕಲ್ ಡ್ರಾಮಾ ಆಗಿರಬಹುದು. ಆ್ಯಂಡ್ ಅದೆಲ್ಲ ಸೀರಿಯಲಲ್ಲಿ ನೀವು ನೋಡ್ಬೋದು. ಕಾಮಿಡಿ, ಎಂಟರ್ಟೈನ್ಮೆಂಟ್, ಅಳು, ಪೊಲಿಟಿಕಲ್ ಡ್ರಾಮಾ, ಕಂಪ್ಲೀಟ್ಲಿ ಇದೊಂಥರ ಡಿಫ್ರೆಂಟ್ ಸೀರಿಯಲೇ ಅಂತ ಹೇಳ್ಬೋದು. ಏನಕ್ಕಂದರೆ ಇಷ್ಟು ದಿನ ಇವಾಗ ನನ್ನ ಮದುವೆ ಆದಮೇಲೂ ಅಷ್ಟೇ, ಹೋಗಿದ ತಕ್ಷಣ ತುಂಬ ಸೊಸೆ ಓಕೆ ಅತ್ತೆ ಮಾತನ್ನೇ ಕೇಳಿಕೊಂಡು, ಮಾವನ ಮಾತನ್ನೇ ಕೇಳಿಕೊಂಡು ಅಳೋದು, ಈ ಥರದೊಂದು ಇರುತ್ತೆ. ಬಟ್ ಲಲಿತಾ ಹೆಂಗೆ ಅಂದರೆ, ಬಿಡುಗುರು ಚಿಲ್, ಅಲ್ಲೋದ್ಮೇಲೂ ಚಿಲ್ ಮಾಡ್ಸದೆಯ ಅನ್ನೋ ಥರ ಲಲಿತಾ. ಆ್ಯಂಡ್ ಅವಳ ಹಳ್ಳಿ ಸ್ಲ್ಯಾಂಗ್ ಆಗಿರ್ಬೋದು, ಆ ಸ್ಲ್ಯಾಂಗಲ್ಲಿ ಕೊಡೋ ಪಂಚ್ ಡೈಲಾಗ್ಸ್ ಆಗಿರಬಹುದು, ತುಂಬ ಚೆನ್ನಾಗಿದೆ. ಮದುವೆ ಆದಮೇಲೂ ಅಷ್ಟೇ, ಅವಳು ಎಲೆಕ್ಷನಿಗೆ ನಿಂತ್ಕೊಂಡಿರೋ ಕಾರಣ ಮದುವೆ ಆದಮೇಲೆ ಏನೇನು ಚೇಂಜಸ್ ಆಗ್ಬೋದು ಅವಳಿಂದ ಮನೆಗೆ ಹೋದ್ಮೇಲೆ ಅನ್ನೋದು ನೀವು ಸೀರಿಯಲಲ್ಲಿ ನೋಡ್ಬೋದು. ಆ್ಯಂಡ್ ಅವಳು ಚಿಕ್ಕ ವಯಸ್ಸಲ್ಲೂ ಅವಳ ಎಕ್ಸಾಮಲ್ಲಿ ಅಥವಾ ಅವಳ ಬುಕ್ಕಲ್ಲಿ ಪಾಠ ಬರೆಯೋದಕ್ಕಿಂತ ಜಾಸ್ತಿ ಯಶ್ ಸ್ಟಿಕ್ಕರ್ಸ್ನ ಅಂಟ್ಕೊಂಡಿರ್ತಾಳೆ. ಏನಕ್ಕಂದರೆ ಅಷ್ಟು ಇಷ್ಟ ಲಲಿತನ್ಗೆ ಯಶ್ ಅಂದರೆ. ನನಗೆ ಆ್ಯಸ್ ಎ ಮಾನಸ್ವಿ, ನಾನು ಯಾವಾಗ ನನ್ನ ಸೀರಿಯಲ್ ಪ್ರಮೋಷನ್ ಸಿಕ್ತು ಆವಾಗ ನಂಗೆ ತುಂಬ ಜನ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಓಕೆ ಯಶ್ ಫ್ಯಾನ್ಸ್ ನಂಗೆ ಸಪೋರ್ಟ್ ಮಾಡ್ತಾರೆ ಅಂತ. ತುಂಬ ಜನ ಯಶ್ ಫ್ಯಾನ್ಸ್ ಸಪೋರ್ಟ್ ಮಾಡಿದ್ರು ನನಗೆ. ಅದಾದಮೇಲೆ ಅವ್ರದ್ದು ಒಂದಷ್ಟು ಕಮೆಂಟ್ಸ್ ಬಂತು, ನಾನು ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ನಾನು ಈ ಪಾತ್ರ ವಹಿಸ್ತಿದ್ದೀನಿ, ಆ್ಯಕ್ಚುಲಿ ನಾನದು ಅಂತ ಕಮೆಂಟ್ಸ್ ಎಲ್ಲ ಓದಿ ನಂಗೆ ತುಂಬ ಖುಷಿ ಆಯಿತು. ಲೈಕ್ ಈ ಥರದೊಂದು. ಆ್ಯಂಡ್ ಯಾವಾಗಲೂ ಅವಳನ್ನ ಎಷ್ಟನ್ನ ತುಂಬ ಇಷ್ಟಪಡೋದ್ರಿಂದ ಅವಳು ಹುಡುಗ ಕೂಡ ಹಾಗೆ ಇರಬೇಕು ಅಂತ ಬಯಸ್ತಾಳೆ. ಆ ಥರದೊಂದು ಕ್ಯಾರೆಕ್ಟರ್. ಈ ಥರ ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಟೋರಿ ಇರೋದನ್ನು ಖಂಡಿತ ನೀವು ಈ ಸೀರಿಯಲ್ನ ಇಷ್ಟಪಡ್ತೀರಾ. ಖಂಡಿತ ನೀವು ಲಲಿತನ್ನ ಆ್ಯಂಡ್ ಎಂಟೈರ್ ಸೀರಿಯಲ್ನ ಎಲ್ಲ ಕ್ಯಾರೆಕ್ಟರ್ಸ್ನು ನೀವು ತುಂಬ ಇಷ್ಟಪಡ್ತೀರಾ. ಏನಕಂದರೆ ಪ್ರತಿಯೊಂದು ಕ್ಯಾರೆಕ್ಟರಲ್ಲೂ ಡಿಫ್ರೆಂಟ್, ಲೈಕ್ ಅವ್ರು ಮಾಡಿರೋದಕ್ಕಿಂತ ಡಿಫ್ರೆಂಟಾಗಿ ಪೋರ್ಟ್ರೇ ಆಗ್ತದೆ. ಆ್ಯಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ನು ನೀವು ಒಂದಲ್ಲ ಒಂದು ರೀತಿಯಲ್ಲಿ ಎಂಜಾಯ್ ಮಾಡ್ಬೋದು. ದಯವಿಟ್ಟು ನೀವು ಜಯಲಲಿತಾನ ನೋಡಲೇಬೇಕು. ಆ್ಯಂಡ್ ನಮ್ಮ ಜಯಲಲಿತಾಗೆ ನಿಮ್ಮ ಸಪೋರ್ಟ್ ಆಗಿರ್ಬೋದು, ನಿಮ್ಮ ಪ್ರೀತಿ ಯಾವಾಗಲೂ ಇರಬೇಕು. ಇದೇ ಡಿಸೆಂಬರ್ 8ನೇ ತಾರೀಕು ರಾತ್ರಿ 9:30ಕ್ಕೆ ಸ್ಟಾರ್ ಸುವರ್ಣದಲ್ಲಿ ಬರ್ತಾ ಇದೆ. ಜಯಲಲಿತಾಗೆ ಜಯವಾಗಲಿ. ರಾವಣನ ದಹನ ತುಂಬ ಹೇಳೋದಕ್ಕಾಗಲ್ಲ, ಬಟ್ ಸ್ವಲ್ಪ ಹೇಳಬಲ್ಲೆ. ಏನಕಂದರೆ ಸೀನಲ್ಲಿ ಡಿಸ್ಕ್ಲೋಸ್ ಮಾಡೋ ಹಾಗಿಲ್ಲ, ಏನಕಂದರೆ ನೀವು ಸೀನ್ನ ನೋಡಲೇಬೇಕು. ಆ ಸೀನ್ ತುಂಬ ಚೆನ್ನಾಗಿದೆ. ನಾನು ಹೇಳ್ದಂಗೆ ಲಲಿತಾ ಬರೀ ಕಾಮಿಡಿ ಅಲ್ಲ, ಅವಳು ಕೆಟ್ಟದ್ದನ್ನು ಅವಳು ಅಲ್ಲೇ ಖಂಡಿಸ್ತಾಳೆ. ಏನಾದರೂ ಕೆಟ್ಟದಾಗ್ತಿದೆ ಅಂದರೆ ಅಲ್ಲೇ ಖಂಡಿಸ್ತಾಳೆ. ಅದೇ ಥರ ಆ ರಾವಣ ದಹನ ಇದೆಯಲ್ಲ, ಅಲ್ಲಿಂದ ಒಂದು ಗುಡ್ ಮೆಸೇಜ್ನ ಕೊಡುತ್ತೆ ಸೀರಿಯಲ್ಲು. ಪ್ರತಿಯೊಂದು ಮನೆಗೂ ಒಂದು ಗುಡ್ ಮೆಸೇಜ್ನ ಕೊಡುತ್ತೆ ಆ ಸೀನ್. ಸೊ ನೀವು ಆ ರಾವಣನ ದಹನ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಡ್ಯಾನ್ಸ್ ಇದೆ ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆಲ್ಲ ಅಲ್ಲೂ ಡ್ಯಾನ್ಸ್ ಮಾಡ್ತಾಳೆ. ಕಂಪ್ಲೀಟ್ ಸಿನಿಮಾ ಥರನೇ ಅನ್ಬೋದು ನಮ್ಮ ಸೀರಿಯಲ್ಲು. ದಯವಿಟ್ಟು ನಮ್ಮ ಸೀರಿಯಲೆಲ್ಲ ನೋಡಿ ಆ್ಯಂಡ್ ನೋಡಿದಾಗ ಗೊತ್ತಾಗುತ್ತೆ ನೀವು ಯಾವ ಥರ ಮಜಾ ಮಾಡ್ತೀರಾ ಅಂತ. ಗೀತಾ ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಮಾನಸ್ವಿ, ಬಟ್ ಸದ್ಯಕ್ಕೆ ಲಲಿತಾ. ಲಲಿತಾ ಜೈ ಲಲಿತಾ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿವಾಂಕ್ ಅಂತ. ನಾನು ಮೂಲತಃ ಚಿತ್ರದುರ್ಗದವನು. ಥಿಯೇಟರಿಂದ ಸ್ಟಾರ್ಟ್ ಮಾಡಿದವನು, ನಾಟಕಗಳು ಮಾಡ್ಕೊತ ಸ್ಟಾರ್ಟ್ ಮಾಡಿದವನು. ನನ್ನ ಫಸ್ಟ್ ಪ್ರಾಜೆಕ್ಟ್ ಬಂದು ಬ್ರಾಹ್ಮಿಣ್ಸ್ ಕೆಫೆ ಅಂತ ಕನ್ನಡದಲ್ಲೇ ಮಾಡಿದ್ದು. ಅದಾದಮೇಲೆ ತೆಲುಗುಗೆ ಹೋದೆ, ತೆಲುಗಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದೆ. ಈಗ ಮತ್ತೆ ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ, ಸ್ಟಾರ್ ಸುವರ್ಣದಲ್ಲಿ ಜಯಲಲಿತಾ ಅಂತ. ಇದೇ 8ನೇ ತಾರೀಕು ಡಿಸೆಂಬರ್ ಲಾಂಚ್ ಆಗ್ತಾ ಇದೆ 9:30ಗೆ.
ಪಾತ್ರ ಅಂತ ಬಂದಾಗ ನಾನು ಫಸ್ಟ್ ಟೈಮ್ ಈ ಥರದೊಂದು ಪಾತ್ರ ನಿಭಾಯಿಸ್ತಾ ಇರೋದು. ಬೇರೆ ಬೇರೆ ಥರದ ಪಾತ್ರಗಳು ಮಾಡಿದ್ದೀನಿ, ಬಟ್ ಈ ಥರ ಒಂದು ರಗಡ್ ಆಗಿ ಮ್ಯಾಚಿ ಆಗಿ ಮ್ಯಾಚೋ ಥರ ಕ್ಯಾರೆಕ್ಟರ್ನ ಇದೇ ಫಸ್ಟ್ ಟೈಮ್ ಮಾಡಿರೋದು, ಪ್ರಯತ್ನ ಮಾಡ್ತಾ ಇರೋದು. ತುಂಬ ಪ್ರಿಪ್ರೇಷನ್ ಇಟ್ಕೊಂಡು, ತುಂಬ ಹೋಪ್ ಇಟ್ಕೊಂಡು ಈ ಕ್ಯಾರೆಕ್ಟರ್ ನನ್ನ ಕೈಲಿ ಆಗುತ್ತಾ ಅಂತ ಕನ್ಫ್ಯೂಷನಲ್ಲಿದ್ದೆ. ಸ್ಟಿಲ್ ಚಾನಲ್ ನನಗೆ ಇದೊಂದು ಜವಾಬ್ದಾರಿ ವಹಿಸಿದಾಗ ಓಕೆ, ಅವ್ರಿಗೆ ನಾನು ಕೇಪೇಬಲ್ ಇದ್ದೀನಿ ಅಂತಲೇ ಅವರು ನನಗೆ ಈ ಅವಕಾಶ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡು ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿಬಿಟ್ಟೆ ಈ ಒಂದು ರೋಲ್ನ ಮಾಡ್ತಾ ಇದ್ದೀನಿ. ಸೋ ಫಾರ್ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಕತೆ ಕೂಡ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು, ಲೊಕೇಶನ್ಸ್ ಆಗಿರ್ಬೋದು, ಕಾಸ್ಟ್ಯೂಮ್ ಆಗಿರ್ಬೋದು, ಕಾಸ್ಟಿಂಗ್ ಆಗಿರ್ಬೋದು, ಪ್ರತಿಯೊಂದು ಇನ್ ಡೀಟೇಲ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಚಾನಲ್ ಮತ್ತು ನಮ್ಮ ಪ್ರೊಡಕ್ಷನ್ ಟೀಮ್, ಡೈರೆಕ್ಷನ್ ಟೀಮ್ ಅವರು. ತುಂಬ ಚೆನ್ನಾಗಿ ಮೂಡ್ ಬರ್ತಿದೆ. 3 ಪ್ರೋಮೋಗಳನ್ನ ಬಿಟ್ಟಿದ್ದೀವಿ. 3 ಪ್ರೋಮೋಗಳು ಜನಗಳಿಗೆ ತುಂಬ ಇಷ್ಟ ಆಗಿದೆ. ಒಳ್ಳೆ ಸಪೋರ್ಟ್ ಬರ್ತಾ ಇದೆ. ಇದೇ ಥರ ಸಪೋರ್ಟ್ ನೆಕ್ಸ್ಟ್ ಲಾಂಚ್ ಆದಾಗ್ಲೂ ಸಿಗಲಿ ನಮ್ಮ ಸೀರಿಯಲ್ಗೆ ಅಂತ ಕೇಳ್ಕೊತೀನಿ. ನನ್ನ ಪಾತ್ರ ಜೈರಾಜ್ ಚಕ್ರವರ್ತಿ, ಜೈ ಅಂತಾನೆ ಎಲ್ಲರೂ ಕರೆಯೋದು. ಈ ಪಾತ್ರನ ಹೇಳೋದಾದ್ರೆ ತುಂಬ ಒರಟ, ತುಂಬ ಆಟಿಟ್ಯೂಡ್ ಇದೆ. ಅಪ್ಪ ಪವರಲ್ಲಿ ಇದ್ದಾನೆ ಅಂದಾಗ ನಾನೇ ಸಾಮ್ರಾಟ್ ಅನ್ನೋ ಥರ ಒಬ್ಬ ವ್ಯಕ್ತಿ. ಆ ಥರ ಅಂದರೆ ಬಟ್ ಎಲ್ಲೂ ನೆಗೆಟಿವ್ ಶೇಡ್ ಇಲ್ಲ. ಆ ಥರ ಅವ್ನ ಬಿಹೇವಿಯರ್ ಇರೋದೇ ಹಾಗೆ. ಒರಟ ಆದ್ರೂ ಅವ್ನ ಮನಸ್ಸಲ್ಲಿ ಒಂದು ಒಳ್ಳೆತನ, ಯಾರಿಗೂ ಕೆಟ್ಟದ್ದು ಮಾಡಬಾರ್ದು, ಯಾರ ಮೇಲೂ ದೌರ್ಜನ್ಯ ಮಾಡಬಾರ್ದು, ಯಾರಿಗೂ ಅನ್ಯಾಯ ಮಾಡಬಾರ್ದು ಅನ್ನೋ ಒಂದು ಕ್ಯಾರೆಕ್ಟರ್. ಅಪ್ಪ ಎಷ್ಟೇ ಪವರಲ್ಲಿದ್ರು, ಎಷ್ಟೇ ಬೆಳೆದಿದ್ರು ಅವ್ರ ಇನ್ಫ್ಲುಯೆನ್ಸ್ ಏನೂ ಇಲ್ದಲೆ ಆ ಊರಲ್ಲಿ ಅವ್ರ ಅಪ್ಪಂಗಿಂತ ಜಾಸ್ತಿ ಹೆಸರು ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಪಾಲಿಟಿಕ್ಸ್ಗೆ ಬರ್ತಿರೋಂಥ ಒಂದು ಕ್ಯಾರೆಕ್ಟರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದನ್ ಅಂತ. ಜಯಲಲಿತಾದಲ್ಲಿ ನಾನು ವಸಂತ್ ಅನ್ನೋ PDO ಆಫೀಸರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಮುಖ್ಯವಾದ ಕ್ಯಾರೆಕ್ಟರ್, ಸೆಕೆಂಡ್ ಲೀಡ್ ಅಂತ ಹೇಳ್ಬೋದು. ಲಲಿತಾ ರಾಜಕಾರಣಕ್ಕೆ ಬರೋದಕ್ಕೆ ನನ್ನ ಕ್ಯಾರೆಕ್ಟರ್ ಒಂದು ಸ್ಫೂರ್ತಿ ಆಗುತ್ತೆ. ಹೋಗ್ತೀನಿ, ಅವರಿಗೆ ಹೇಳ್ತೀನಿ, ಇಲ್ಲ ಹೆಣ್ಮಗಳು ಅದಳು ಬರೀ ಮನೇಲಿ ಇರೋದಲ್ಲ, ಮನೆ ಕೆಲಸ ಮಾಡೋದಲ್ಲ, ಆಚೆನೂ ಬರಬೇಕು, ಕೆಲಸಗಳು ಮಾಡಬೇಕು, ಸೊ ರಾಜಕಾರಣಕ್ಕೆ ಬರಲಿ ಅಂತ ನನ್ನ ಕ್ಯಾರೆಕ್ಟರ್ ಮುಖಾಂತರ ಬರುತ್ತೆ. ಎಲ್ಲ ಹೇಳಲ್ಲ, ಸದ್ಯಕ್ಕೆ ಇಷ್ಟು ಸಾಕು. ಜಯಲಲಿತಾ ತಪ್ಪದೆ ಡಿಸೆಂಬರ್ 8ನೇ ತಾರೀಕಿಂದ ರಾತ್ರಿ 9:00 ನೋಡಿ ಸ್ಟಾರ್ ಸುವರ್ಣದಲ್ಲಿ. ಎಲ್ರಿಗೂ ನಮಸ್ಕಾರ, ನಾನು ಶ್ರೀಲಕ್ಷ್ಮಿ. ಜಯಲಲಿತಾ ಅನ್ನೋ ಸೀರಿಯಲ್ ಅಲ್ಲಿ ಅನಿತಾ ಅನ್ನುವಂತಹ ಪಾತ್ರನ ಮಾಡ್ತಾ ಇದ್ದೀನಿ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಅಪ್ಪನಿಗೆ ಜವಾಬ್ದಾರಿಯುತವಾದಂತಹ ಮಗಳು, ತಮ್ಮನಿಗೆ ಮುದ್ದಿನ ತಂಗಿ, ಲಲಿತಾ ಅಕ್ಕನಿಗೆ ಅವಳು ಏನೇ ತರಲೆ ಕೆಲಸ ಮಾಡಿದ್ರು ಅದನ್ನ ತಿದ್ದಿ ಉದ್ದಿ ಹೇಳುವಂತಹ ಪಾತ್ರ ಅನಿತಾದು. ವಯಸ್ಸಲ್ಲಿ ಚಿಕ್ಕವಳಾಗಿದ್ರು ಎಲ್ಲಾ ಮನೆ ಕೆಲಸಗಳ ಎಲ್ಲಾ ಜವಾಬ್ದಾರಿಯನ್ನ ತಗೊಂಡು ಸಹಾಯ ಮಾಡುವಂತಹ ಪಾತ್ರ ನಂದು. ಇನೋಸೆನ್ಸ್ ಅಂಡ್ ಕ್ಯೂಟ್ನೆಸ್ ಜೊತೆಗೆ ಮೆಚುರಿಟಿ ಇರುವಂತಹ ಪಾತ್ರ ಅನಿತಾ. ನನ್ಗೆ ಪರ್ಸನಲಿ ಇದು ತುಂಬಾನೇ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಬಿಕಾಸ್ ಇದ್ರ ಮುಂಚೆ ನಾನು ಮಾಡಿರುವಂತಹ ಎಲ್ಲಾ ಪಾತ್ರಗಳನ್ನು ಪಟ್ಪಟ ಅಂತ ಮಾತಾಡ್ಕೊಂಡು ನಾನ್ ಸ್ಟಾಪ್ ಎಕ್ಸ್ಪ್ರೆಸ್ ಅಲ್ಲಿ ಡೈಲಾಗ್ಸ್ ಇದ್ದಿದ್ದು ಆ ತರದ ಪಾತ್ರಗಳನ್ನ ಮಾಡ್ಕೊ ಬಂದಿದೆ. ಇಷ್ಟು ಕಾಮ್ ಆಗಿ ಅಂಡ್ ಸೀರಿಯಸ್ ವರ್ಷನ್ ಇರುವಂತದ್ದು ನನಗೂ ಕೂಡ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ನಿಮ್ಮೆಲ್ಲರ ಸಪೋರ್ಟ್ ಈ ಜಯಲಲಿತಾ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಡಿಸೆಂಬರ್ 8ರಿಂದ ಜಯಲಲಿತಾ ನಿಮ್ಮೆಲ್ಲರ ಮುಂದೆ ಬರ್ತಾ ಇದೆ. ಹರಿಸಿ ಹಾರೈಸಿ. ಥ್ಯಾಂಕ್ ಯು. ನನ್ನ ಹೆಸರು ಧ್ಯಾನೇಶ್. ನಾನು 5ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನಾನೀಗ ಜಯಲಲಿತಾ ಎಂಬುವ ಸೀರಿಯಲ್ ಅಲ್ಲಿ ನಾಣಿ ಎಂಬುವ ಪಾತ್ರವನ್ನ ನಡ್ಸ್ಕೊಡ್ತಾ ಇದ್ದೀನಿ. ಅಂದ್ರೆ ನಾಣಿ ಎಂಬುವ ಪಾತ್ರ ಜಯಲಲಿತಾ ಇದ್ದಾಳಲ್ಲ, ಅವಳ ತಮ್ಮ ಅಂದ್ರೆ ಸುಬ್ಬಣ್ಣನ ಕೊನೆಯ ಮಗು. ಪೆಟ್ ನೇಮ್ ತರ ಬೋಟಿ ನಾಣಿ ಅಂತ ಕರೀತಾರೆ. ಯಾಕಂದ್ರೆ ನನ್ನ ಹ್ಯಾಬಿಟ್ ಬೋಟಿನ್ ತಿಂತಾ ಇರ್ತೀನಿ, ಸೊ ನನ್ನ ಬೋಟಿ ನಾಣಿ ಅಂತ ಕರೀತಾರೆ. ತುಂಬಾ ಚೆನ್ನಾಗಿದೆ ಸೀರಿಯಲ್. ಸೊ ಡಿಸೆಂಬರ್ 8ಕ್ಕೆ ರಾತ್ರಿ 9:00 ನೋಡ್ತಾ ಇರಿ ಸ್ಟಾರ್ ಸುವರ್ಣದಲ್ಲಿ. ತಮಾಷೆ ಅಂತಲ್ಲ, ಅಂದ್ರೆ ಲೈಕ್ ಒಂಥರ ಮೀಡಿಯಂ ಕಾಮಿಡಿ, ಜಾಸ್ತಿ ಏನ್ ಮಾಡಲ್ಲ, ಜಸ್ಟ್ ಒಂಥರ ಕೌಂಟರ್ ಕೊಡ್ತಾ ಇದ್ದೀನಿ ಅಕ್ಕನ್ ಮಾತಿಗೆ ಮತ್ತೆ ಚಿಕ್ಕಕ್ಕನ್ ಮಾತಿಗೆ. ಪಾತ್ರ ಚೆನ್ನಾಗಿತ್ತು. ಡೈರೆಕ್ಟರ್ ಸರ್ ಎಲ್ಲ ಅವರು ಸೀನ್ ಇಂಟ್ರೊಡ್ಯೂಸ್ ಮಾಡುವಾಗ ತುಂಬಾ ಕ್ಲಾರಿಟಿಯಿಂದ ಎಲ್ಲ ಹೇಳ್ತಾರೆ. ಸೆಟ್ ಅವರು ತುಂಬಾ ಚೆನ್ನಾಗಿದ್ರು. ಪ್ರೊಡ್ಯೂಸರ್ ಸರ್ ಅವರೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ ಈ ಸೀರಿಯಲ್ಗೆ. ಎಲ್ಲರೂ ಫ್ಯಾಮಿಲಿ ತರ ಆಗಿದೀವಿ. ಸೀರಿಯಲ್ ಬಿಟ್ಟು ಜೋಕ್ಸ್ ಎಲ್ಲ ಮಾಡ್ತಾ ಇರ್ತೀವಿ. ಸೊ ಇದೆಲ್ಲ ಕಾಮನ್ ಆಗಿದೆ. ಸೊ ಆ ಬಾಂಡ್ ಬೆಳೆದಿದೆ ಎಲ್ಲರ ಮುಂದೆ ಅಂತ ಹೇಳಕ್. ನಾನು 5 ಮೂವೀಸ್ ಮಾಡಿದೀನಿ. ರಾಮ, ಸರ್ವೋತ್ತಮ, ಕತೆ ಆಫ್ ಕಣ್ಮಣಿ, ತ್ರಿಶೂಲ, ಮತ್ತೆ ಆನ್ ಗೋಯಿಂಗು ಒಂದು ಮೂವಿ ಆಗ್ತಿದೆ. ಅಂದ್ರೆ ಫ್ಲಾಶ್ ಬ್ಯಾಕ್, ಹೀರೋದು ಫ್ಲಾಶ್ ಬ್ಯಾಕ್. ನಾನು ಅದ್ರದ್ದು ಹೆಸರಿನ್ನೂ ಇಟ್ಟಿಲ್ಲ. ಆಮೇಲೆ ಸೀರಿಯಲ್ಸ್ ಅಂದ್ರೆ 2 ಮಾಡಿದೀನಿ. ರಾಘವೇಂದ್ರ ಮಹಾತ್ಮೆ ಈಗಲೂ ನಡೀತಿದೆ ನನ್ನ ಕ್ಯಾರೆಕ್ಟರ್. ಆಮೇಲೆ ಜಯಲಲಿತಾ ಹೊಸ ಸೀರಿಯಲ್. ಈ ಪಾತ್ರದಲ್ಲಿ ನಾನು ಲೈಕ್ ಅಕ್ಕನ ಸಪೋರ್ಟ್, ದೊಡ್ಡಕ್ಕನ ಸಪೋರ್ಟ್ ಇರ್ತೀನಿ. ಅವಳು ಏನೇ ಹೇಳಿದ್ರು ಸಪೋರ್ಟ್ ಮಾಡ್ತೀನಿ ಅದಕ್ಕೆ. ಅವಳು ಕೆಟ್ಟದ್ ಹೇಳಿದ್ರು ಸಪೋರ್ಟ್ ಮಾಡ್ತೀನಿ ಅವಳಿಗೆ. ಆ ತರದ ಪಾತ್ರ. ಮೇನ್ ಕೆಲಸ ಅಂದ್ರೆ ನಂಗೆ ಬೋಟಿ ತಿನ್ನೋದು. ಅದ್ರಲ್ಲಿ ಕ್ಯಾರೆಕ್ಟರ್ ಚೆನ್ನಾಗಿದೆ. ಅದ್ರಲ್ಲಿ ಎಲ್ಲಾ ಫೀಲಿಂಗ್ಸ್ ಇರುತ್ತೆ. ಅಳು ಇರುತ್ತೆ, ನಗು ಇರುತ್ತೆ, ಎಲ್ಲಾ ಫೀಲಿಂಗ್ಸ್ ಇರುತ್ತೆ. ಶಾಂತ ಒಂದು ಬಿಟ್ಟು ಬೇರೆ ಎಲ್ಲಾ ಫೀಲಿಂಗ್ಸ್ ಇರುತ್ತೆ. ನಂಗೆ ನಾಟಿ ಆಗಿರ್ತೀನಿ ಮತ್ತೆ ರೆಸ್ಟ್ಲೆಸ್ ಆಗಿರ್ತೀನಿ. ಏನಾದ್ರೂ ಒಂದ್ ಕೆಲಸ ಮಾಡ್ತಾನೆ ಇರ್ತೀನಿ ಆ ಸೀರಿಯಲ್ ಅಲ್ಲಿ. ಇವತ್ತು ನನ್ ತುಂಬಾ ಖುಷಿ ಆಗ್ತಿರೋದು ಏನಪ್ಪಾ ಅಂತ ಹೇಳಿದ್ರೆ, ಕೆಲವೊಮ್ಮೆ ಏನಾಗತ್ತೆ ಗೊತ್ತಾ, ನಾವು ರೈಟರ್ ಆಗಿದ್ರೆ ರೈಟರ್ ಆಗಿ ಉಳ್ಕೊಂಡ್ಬಿಡ್ತೀವಿ, ಆಕ್ಟರ್ ಆಗಿದ್ರೆ ಆಕ್ಟರ್ ಆಗಿ ಉಳ್ಕೊಂಡ್ಬಿಡ್ತೀವಿ. ಇವತ್ತು ಸ್ಟಾರ್ ಸುವರ್ಣ ವಾಹಿನಿ ಒಂದು ಸುವರ್ಣಾವಕಾಶವನ್ನ
ಓರ್ವ ರೈಟರ್ಗೆ ನೀಡ್ತಾ ಇದೆ, ಪ್ರಮೋಟ್ ಮಾಡ್ತಿದೆ ಪ್ರೊಡ್ಯೂಸರ್ ಆಗಿ. ಒಂದು ಸುವರ್ಣಾವಕಾಶವನ್ನ ಕೊಟ್ಟಿರುವಂತದ್ದು ಶ್ರೀನಿಧಿ ಅವರಿಗೆ. ಇಲ್ಲಿವರೆಗೂ ಸ್ಟಾರ್ ಸುವರ್ಣ ಅಲ್ಲಿ ಬಂದಿರುವಂತಹ ಬಹಳಷ್ಟು ಪೌರಾಣಿಕ ಧಾರಾವಾಹಿಗಳ ಹಿಂದಿದ್ದಂತಹ ಲೇಖನಿ ಇವರದ್ದೇ. ರೈಟರ್ ಇಂದ ಪ್ರೊಡ್ಯೂಸರ್ ಆಗಿ ಪ್ರಮೋಟ್ ಆಗಿರುವಂತಹ ನಮ್ಮ ಪ್ರೀತಿಯ ಶ್ರೀನಿಧಿ ಅವರಿಗೆ ಒಂದು ಜೋರು ಚಪ್ಪಾಳೆ ಬರಲಿ. ಮತ್ತು ಸ್ಟಾರ್ ಸುವರ್ಣ ಅವರಿಗೆ ಇಂತಹ ಸುವರ್ಣಾವಕಾಶವನ್ನ ಕೊಟ್ಟಿದ್ದಕ್ಕಾಗಿ ಒಂದ್ ರೀತಿ ಹೇಳ್ಬೇಕಂದ್ರೆ ಇಷ್ಟು ವರ್ಷ ರೈಟರ್ ಆಗಿ ನಮ್ ಜೊತೆ ಇದ್ದೀರಾ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿ ನಮ್ ಜೊತೆ ನಿರ್ಮಾಪಕರಾಗಿ ಕೈ ಜೋಡಿಸಿ ಅಂತ ಹೇಳಿದ್ದಾರೆ. ಶುಭವಾಗ್ಲಿ ಬ್ರೋ ನಿಮ್ಗೆ ಮತ್ತೆ ಇಡೀ ಟೀಮ್ಗೆ ಅಂತ ತಿಳಿಸ್ತಾ, ಶ್ರೀ ಭ್ರಾಮರಿ ಕ್ರಿಯೇಷನ್ಸ್ ನಿರ್ಮಾಣ ಸಂಸ್ಥೆ ಹೊರತರ್ತಿರುವಂತಹ ಹೆಮ್ಮೆಯ ಧಾರಾವಾಹಿ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗ್ಲಿದೆ. ಜೈ ಲಲಿತಾ ಧಾರಾವಾಹಿಯ ಶುಭಾರಂಭ ಇದೇ ಡಿಸೆಂಬರ್ 8ರಿಂದ ಪ್ರತಿದಿನ ರಾತ್ರಿ 9:30ಕ್ಕೆ ಎಲ್ಲರ ಮೆಚ್ಚಿನ ನಮ್ಮ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಮೂಡ್ ಬರ್ತಾ ಇದೆ. ನಾನಿನ್ ಹೆಚ್ಚು ಹೇಳೋದಿಲ್ಲ, ಒಂದು ಪುಟ್ಟ ಝಲಕ್ ನಮ್ಮ ಜೈ ಲಲಿತಾ ಸೀರಿಯಲ್ ಹೇಗಿರುತ್ತೆ ಗೊತ್ತಾ? ಜೈ ಲಲಿತಾ ಧಾರಾವಾಹಿಗೆ ವೀಕ್ಷಕ ಕೂಡ ಜೈ ಜೈ ಅಂತ ಹೇಳ್ತಾನೆ. ಆದ್ರೆ ಯಾಕೋ ಇಷ್ಟು ಪುಟ್ಟು ಆ ಒಂದು ಪ್ರೋಮೋ ನೋಡಿ ಮನ್ಸು ಹೇಳ್ತಿದೆ ಇನ್ನೂ ಬೇಕಾಗಿದೆ ಅಂತ. ಸೊ ಹಾಗಾಗಿ ಇನ್ನೊಂದ್ ಸ್ವಲ್ಪ ಎಲಾಬ್ರೇಟ್ ಮಾಡಿ ಹೇಗಿರ್ಬೋದು ನಮ್ಮ ಸೀರಿಯಲ್ ಅಂತ ನೋಡೋಣ. ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ನಾನು ನಿರೂಪಕಿ ದಿವ್ಯಾ ಆಲೂರ್. ಎಲ್ಲರಿಗೂ ನಮಸ್ಕಾರ. ಈಗ ಗೊತ್ತಿರುವಾಗ ನಾನು ಈ ಧಾರಾವಾಹಿ ನಿರ್ದೇಶನ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ಕಾಲದಲ್ಲಿ ಮನೋರಂಜಿಸ್ಲಿಕ್ಕೆ ವೀಕ್ಷಕರನ್ನ ತುಂಬಾ ಮಾಧ್ಯಮಗಳಿದೆ. ಆದ್ರೆ ನಾವು ಒಂದು ನಿರ್ದಿಷ್ಟ ಸಮಯದಲ್ಲಿ ವರ್ಷಾನುಗಟ್ಲೆ ವೀಕ್ಷಕರನ್ನ ಟಿವಿ ಮುಂದೆ ಹಿಡಿದು ಕೂರ್ಸೋದಂತ ಒಂದು ದೊಡ್ಡ ಸವಾಲಿನ ಕೆಲಸ ಆಗತ್ತೆ. ಅದು ಎಷ್ಟು ದೊಡ್ಡ ಮಟ್ಟಿಗೆ ಸವಾಲು ಕೆಲಸ ಆಗತ್ತೆ ಅಂತಂದ್ರೆ ಇವತ್ತಿನ ವರ್ತಮಾನಕ್ಕೆ ತಕ್ಕಂತೆ ಹೊಸ ಕಥೆಗಳನ್ನ ಹುಡುಕ್ಬೇಕಾಗತ್ತೆ, ವೈವಿಧ್ಯಮಯ ಪಾತ್ರಗಳನ್ನ ಸೃಷ್ಟಿ ಮಾಡ್ಬೇಕಾಗತ್ತೆ, ಆಕರ್ಷಕವಾಗಿ ಅದನ್ನ ನಿರೂಪಣೆ ಮಾಡ್ಬೇಕಾಗತ್ತೆ. ಪ್ರೇಕ್ಷಕರನ್ನ 1000 ಎಪಿಸೋಡ್ ಅಷ್ಟು ಟಿವಿ ಮುಂದೆ ಹಿಡಿದು ಕೂರಿಸುವಂತ ಶಕ್ತಿ ಇರುವಂತ ಕಲಾವಿದರನ್ನ ಅಲ್ಲಿ ಆಯ್ಕೆ ಮಾಡ್ಬೇಕಾಗುತ್ತೆ. ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ತಯಾರಾಗಿದ್ದು ನಮ್ಮ ಜೈಲಲಿತಾ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದರ ಹಿಂದೆ ಇಷ್ಟು ಶ್ರಮ ವಾಹಿನಿಯವ್ರದ್ದು ಕೂಡ, ಜೊತೆಗೆ ನಮ್ಮ ಟೆಕ್ನಿಷಿಯನ್ ಟೀಮ್ ಜೊತೆಗೆ ನಮ್ಮ ಕಲಾವಿದರದ್ದು ಕೂಡ ತುಂಬಾ ಶ್ರಮ ಇದೆ. ಈಗ ಅನ್ಸುತ್ತೆ ಒಂದು ಹೊಸ ಒಂದು ಕಾರ್ಯಕ್ರಮ ನಾವು ಜನರ ಮುಂದೆ ತಂದಾಗ ಇದನ್ನ ನಾವ್ ಯಾಕೆ ನೋಡ್ಬೇಕು ಅನ್ನೋದು ಫಸ್ಟ್ ಪ್ರಶ್ನೆ ಎಲ್ಲರಲ್ಲೂ ಮಾಡುತ್ತೆ. ನಾವ್ ಯಾಕೆ ಇದನ್ನ ನೋಡ್ಬೇಕು? ನಮ್ಗೆ 100 ಕಾರ್ಯಕ್ರಮಗಳಿದೆ, ನಮ್ ಟೈಮ್ ನಾವು ನೋಡ್ಕೋಬಹುದು. 9ವರೆಗೆ ಕೂತ್ಕೊಂಡೆ ನಾವ್ ಯಾಕೆ ಜೈಲಲಿತಾ ನೋಡ್ಬೇಕು ಅಂತ ಎಲ್ರಿಗೂ ಅನ್ಸ್ಬಿಡುತ್ತೆ ನಮ್ ಪ್ರಮೋಷನ್ ಅಂತ ಬಂದಾಗ. ಈಗ ಸುಮ್ನೆ ಒಂದು ಹೇಳ್ಬೇಕು ಅಂತ ನಮ್ಮ ಭಾರತದಲ್ಲಿ ದೇಶದಲ್ಲಿ ಒಂದು 6.5-7 ಲಕ್ಷ ಒಂದು ಹಳ್ಳಿಗಳಿದೆ ಅಂತ ಅನ್ಸುತ್ತೆ, ಇರಬಹುದು. ಆ 6.5-7 ಲಕ್ಷ ಹಳ್ಳಿಗಳಲ್ಲಿ ಲಲಿತಾ ಅಂತ ಒಂದು ಪಾತ್ರ ಕನಸುಗಳನ್ನ ತುಂಬಿ ತನ್ನ ಕನಸನ್ನ ನನಸು ಮಾಡ್ಕೊಳ್ಳಿಕ್ಕೆ ಹೋರಾಡ್ತಿರುವಂತ ಒಂದು ಲಲಿತಾ ಅಂತ ಒಂದು ಪಾತ್ರ ಪ್ರತಿ ಹಳ್ಳಿನಲ್ಲೂ ಇದೆ. ಒಬ್ಬ ಬಿಸಿ ರಕ್ತದ ಹುಡುಗ ಜೈ ಅಂತ ಒಂದು ಪಾತ್ರನೂ ಕೂಡ ನಮ್ಮ ಪ್ರತಿ ಹಳ್ಳಿಯ ನಮ್ಮ ಮನೆಯಲ್ಲಿ ಅಥವಾ ಪಕ್ಕದ ಮನೆಯಲ್ಲಿ ಇರುತ್ತೆ. ಹಾಗೆ ಊರು ಉದ್ಧಾರ ಮಾಡ್ತೀನಿ ಅಂತ ತಾನು ಉದ್ಧಾರ ಆಗುವಂತ, ತನ್ನ ಮನೆನ ಉದ್ಧಾರ ಮಾಡುವಂತ ಒಬ್ಬ ಸ್ವಾರ್ಥ ರಾಜಕಾರಣಿ, ಸ್ವಾರ್ಥಿ ಅಂತ ಒಂದು ಪಾತ್ರನೂ ಕೂಡ ಪ್ರತಿಯೊಂದು ಹಳ್ಳಿನಲ್ಲೂ ಇರುತ್ತೆ. ಹಾಗಾಗಿ ಈ ಕಥೆನ ವೀಕ್ಷಕರು ಟಿವಿ ಮುಂದೆ ಕೂತ್ ನೋಡಿದಾಗ ಏನನ್ಸುತ್ತಂದ್ರೆ ಇದೊಂದು ಕಾಲ್ಪನಿಕ ಕಥೆ ಅಲ್ಲ, ಇದು ನಮ್ಮ ಊರಿನ ಒಬ್ಬ ವ್ಯಕ್ತಿ, ಒಬ್ಬ ಹುಡುಗಿ, ಒಬ್ಬ ಹುಡುಗ, ನನ್ನ ಮನೆಯ ಯಾರೊಬ್ಬ ಸದಸ್ಯ ಅಥವಾ ನನಗೆ ಗೊತ್ತಿರೋರು ಅಂತ ಅನ್ನಿಸ್ದಾಗ ಆ ಪಾತ್ರ ಜೊತೆಗೆ ಹೋಲಿಕೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವರು ಇದ್ದಕ್ಕಿದ್ದಾಗೆ ಕಥೆಯ ಜೊತೆಗೆ ಕನೆಕ್ಟ್ ಆಗ್ತಾ ಹೋಗ್ತಾರೆ. ಹಾಗಾಗಿ ಈ ಧಾರಾವಾಹಿ ಅವ್ರಿಗೆ ಇಷ್ಟ ಆಗತ್ತೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಇದು ರೆಗ್ಯುಲರ್ ಅತ್ತೆ ಸೊಸೆ ಕಥೆ ಅಲ್ಲ. ಇದು ಅಂದ್ರೆ ಆಕೆ ಮದುವೆಗೆ ಬಂದಿದ್ದಾಳೆ ಮನೆಗೆ ಅಂತ ಅನ್ಸ್ ತಕ್ಷಣ ಇದು ಕಿಚನ್ ಡ್ರಾಮಾ ಬರಲ್ಲ. ಇಲ್ಲಿ ಮುಂದೆ ಇನ್ನು ಬೇರೆ ಬೇರೆ ರೀತಿ ಆಯಾಮಗಳಲ್ಲಿ ಕಥೆ ಹೋಗುತ್ತೆ. ಇಂಥ ಧಾರಾವಾಹಿನ ನಂಗೆ ನಿರ್ದೇಶನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವಾಹಿನಿಯವರಿಗೆ, ಜೊತೆಗೆ ವಿಶೇಷವಾಗಿ ಶಿಲ್ಪಾ ಮೇಡಮ್ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ತುಂಬಾ ನಂಬಿದ್ದಾರೆ. ಆ ನಂಬಿಕೆ ನಾನು ಉಳಿಸ್ಕೊತೀನಿ ಅಂತ ಪ್ರಯತ್ನ ಪಡ್ತೀನಿ. ಅವ್ರಿಗೆ ನಾನು ವಿಶೇಷವಾಗಿ ಧನ್ಯವಾದ ಹೇಳ್ತೀನಿ. ರಾಜ್ ಸರ್ ನಾನು ಧನ್ಯವಾದ ಹೇಳ್ತೀನಿ. ಇನ್ನೊಂದು ಏನಂತಂದ್ರೆ, ಒಂದು ಇವಾಗ ಎಷ್ಟು ಒಂದು ಸ್ಕ್ರೀನ್ ಮೇಲೆ ಪರದೆ ಮೇಲೆ ಈ ಧಾರಾವಾಹಿನ ನೋಡಿದಾಗ ಒಂದು ಶ್ರೀಮಂತಿಕೆ ಅಂತ ಮೂಡ್ ಬಂದಿದೆ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಮೇಡಮ್ ಅವ್ರು ಮೊದಲನೇದಾಗಿ ಹೇಳಿದಾಗೇನೆ ಒಬ್ರು ಕ್ರಿಯಾಶೀಲ ವ್ಯಕ್ತಿಗೆ ನಿರ್ಮಾಣ ಕೊಟ್ಟಾಗ ಏನಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅಂದ್ರೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ಕಿರುತೆರೆ ಇರ್ತವ್ರು, ನಮ್ಗೆ ಒಂದು ಚೌಕಟ್ಟಿರುತ್ತೆ ನಾವು ಕೆಲಸ ಮಾಡುವಾಗ. ಅದು ಸಮಯ ಆಗಿರ್ಬೋದು ಅಥವಾ ಬಂಡವಾಳ ಆಗಿರ್ಬೋದು. ಆ ಚೌಕಟ್ಟು ಒಳಗಡೆಗೆ ನಮ್ ಕೆಲಸ ಮಾಡ್ಲಿಕ್ಕೆ ಹೇಳ್ತಾರೆ. ಅದೇ ನಮ್ಗೀಗ ನಮ್ಮ ಅದೃಷ್ಟ ಏನು ಅಂತಂದ್ರೆ, ಬರಹಗಾರರಿಗೆ ನಿರ್ಮಾಣ ಕೊಟ್ಟಿದ್ದಕ್ಕೆ ನಮ್ಗ ಚೌಕಟ್ಟು ಬಿದ್ದೇ ಇಲ್ಲ, ನಮ್ಗೆ ಆ ಗೆರೆನೆ ಬಿದ್ದಿಲ್ಲ. ಇವರೇ ಹೇಳ್ತಾರೆ, ನಾವು ಒಂದು ಸೀನ್, ಒಂದು ನ್ಯಾಯ ಕೊಡ್ಬೇಕು ಒಂದು ಸೀನ್ಗೆ ಅಂತಂದ್ರೆ 1-2 ಲಕ್ಷ ಖರ್ಚಾಗತ್ತೆ ಅಂದಾಗ ಇವರು 2 ಲಕ್ಷ, ನಾನು 4 ಲಕ್ಷ ಬರ್ದ್ಬಿಟ್ಟಿದ್ದೀನಲ್ಲ ಆಲ್ರೆಡಿ ಸೀನ್ ಅಂತ ಹೇಳ್ಬಿಡ್ತಾ ಇದ್ರು. ಅಷ್ಟು ಉದಾರವಾಗಿ ಈ ಧಾರಾವಾಹಿಗೆ ಲೊಕೇಶನ್ ಆಗಿರ್ಬೋದು, ಆರ್ಟಿಸ್ಟ್ಗಳ ವಿಚಾರ ಆಗಿರ್ಬೋದು,
ಅಥವಾ ಸೀನ್ಗೆ ಬೇಕಾಗುವಂತ ಎಲ್ಲಾ ರೀತಿಯ ಪ್ರಾಪರ್ಟೀಸು ಅಥವಾ ಸೆಟ್, ಇದಕ್ಕೆ ಸಂಪೂರ್ಣವಾದ ಖರ್ಚನ್ನ ನಾವು ಕೇಳದೇನೆ ಮತ್ತು ಕೇಳಿದಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡಿದ್ದು ನಮ್ಮ ನಿರ್ಮಾಪಕರು. ಹಾಗಾಗಿ ಇದು ಇಷ್ಟು ಶ್ರೀಮಂತಿಕೆಯಿಂದ ಬಂದಿದೆ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಜೊತೆಗೆ ಥ್ಯಾಂಕ್ ಯು ಸರ್, ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಇನ್ನೊಂದು 2 ಸಣ್ಣದಾಗ ಮಾತು ಹೇಳ್ತೀನಿ, ಅನುಭವದಲ್ಲಷ್ಟೇನೆ. ಈ ಕತೆ ಜೈಲಲಿತಾ ಕತೆ ನಿರ್ಮಾಣ ಅಂದ್ರೆ ಪ್ಲಾನ್ ಆಗಿ ಒಂದು ಫ್ಯಾಮಿಲಿ ಟ್ರೀ ಅಂತ ರೆಡಿ ಆದಾಗ ಅಲ್ಲಿ ಲಲಿತಾ ಅಂತ ಒಂದು ಪಾತ್ರ ಬರುತ್ತೆ. ಲಲಿತಾ ಪಾತ್ರ ಯಾರು ಮಾಡೋದು ಅಂತ ಒಂದು ಹುಡುಕಾಟ ಒಂದು ಶುರು ಆಯ್ತು. ಯಾರು ಮಾಡೋದು ಅಂತ ಒಂದು ಚರ್ಚೆ ಆಯ್ತು. ಕ್ಯಾರೆಕ್ಟರ್ ಹೇಗಿರ್ಬೇಕು ಅಂತಂದ್ರೆ ನಿಜ ಜೀವನದಲ್ಲೂ ಕೂಡ ಒಂದು ಪಟಾಕಿಗೆ ನಾಲ್ಗೆ ಇದ್ರೆ ಹೆಂಗಿರುತ್ತಪ್ಪ ಹಂಗಿರ್ಬೇಕು, ಅಷ್ಟು ಸೌಂಡ್ ಮಾಡಬೇಕು, ಪಾದರ್ಸದಂತಹ ಗುಣ ಇರಬೇಕು. ಸೊ ಆ ತರ ಹುಡುಕ್ತಾ ಇದ್ದಾಗ ನಮ್ಗೆ ಸಿಕ್ಕಿದ್ದು ಮನಸ್ವಿ ಅವರು ಸಿಕ್ಕಿ ಅವ್ರನ್ನ ಲುಕ್ ಟೆಸ್ಟ್ ಮಾಡಿ 2 ಡೈಲಾಗ್ ಹೇಳ್ತಿದ್ದಾಗ ಗೊತ್ತಾಯ್ತು ಇದು ಪಕ್ಕ ಅಳತೆ ತಗೊಂಡ್ ಹೊಲ್ದಿರೋ ಬಟ್ಟೆನೆ ಅಂತ ಈ ಪಾತ್ರಕ್ಕೆ. ಸೊ ಅಷ್ಟ್ರ ಮಟ್ಟಿಗೆ ಅವರು ಆ ಪಾತ್ರಕ್ಕೆ ಹೊಂದಾಣಿಕೆ ಆದ್ರು. ಜೊತೆಗೆ ನನ್ನ ಮೇಲಿರುವಂತಹ ಒಂದು ದೊಡ್ಡ ಭಾರನ ಇಳಿಸ್ಬಿಟ್ರು ಒಂದೇ ಸಲಕ್ಕೆ. ಹಾಗಾಗಿ ನನಗೂ ಕೂಡ ಅಷ್ಟು ಸುಲಭವಾಗಿ ನಾನು ಆ ಪಾತ್ರವನ್ನ ನಿರ್ದೇಶನ ಮಾಡ್ಲಿಕ್ಕೆ ನನ್ಗೆ ಅವಕಾಶ ಆಯ್ತು. ಎರಡನೇ ನಮ್ ಜೈ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಜೈ ನೀರಿದ್ದಾಗೆ ಏನಂತಂದ್ರೆ ನಮ್ಗೆ ತಲೆನೋವಾಗಿಲ್ಲ. ಜೈ ಪಾತ್ರ ಯಾವ ಪಾತ್ರ ಹಾಕಿದ್ರು ಆ ಆಕಾರಕ್ಕೆ ಬಂದ್ಬಿಟ್ಟಿರೋರು ಜೈ. ಸೊ ಹಾಗಾಗಿ ಅಷ್ಟು ಸುಲಭವಾಗಿ ಪ್ರತಿಯೊಂದು ಪಾತ್ರಕ್ಕೂ ಅವ್ರು ಹೊಂದಾಣಿಕೆ ಆಗ್ಬಿಟ್ರು. ಹಾಗಾಗಿ ಜೈ ಪಾತ್ರನೂ ಕೂಡ ತುಂಬಾ ಆರಾಮಾಗಿ ಹೋಯ್ತು. ನೆಕ್ಸ್ಟ್ ನಮ್ಗೆ ಇದ್ದಂಥದ್ದು ಪುರಾಣಿಕ್ ಸರ್ ಹೇಳಿದ್ದಾರೆ. ಸೊ ನನ್ನ ಅನುಭವದಲ್ಲಿ ನನ್ನ ಆಂಗಲ್ ಅದೊಂದು ಮಾತು ಹೇಳ್ಬಿಡ್ತೀನಿ. ಸೊ ಈ ತಂದೆ ಪಾತ್ರ ಯಾರು ಮಾಡ್ತಾರೆ, ದೇವರಾಜ್ ಪಾತ್ರ ಯಾರು ಮಾಡ್ತಾರೆ ಅನ್ನೋದೊಂದು ದೊಡ್ಡ ಚರ್ಚೆ ಆಯ್ತು ನಮ್ಗೆ. ಯಾರು ಮಾಡ್ಬೋದು ಏನು ಅಂತ ಪ್ರಾರಂಭದಲ್ಲಿ. ಆಗ ನಮ್ಗೆ ಹೇಳಿದ್ದು ಶಿಲ್ಪಾ ಮೇಡಮ್ ಅವರು ಪುರಾಣಿಕ್ ಸರ್ ಅವ್ರನ್ನ ಹಾಕೊಡಿ ಅಂತ. ಆಯ್ತು, ನಮಗೂ ಖುಷಿ ಆಯ್ತು. ಪುರಾಣಿಕ್ ಸರ್ ಅಂತ ಹಿರಿಯ ನಟರ ಏನು ಕೆಲಸ ಮಾಡಿರ್ಲಿಲ್ಲ, ಮೊದಲನೇ ಸಲ ಕೆಲಸ ಮಾಡಿದ್ದು. ಆಯ್ತು ಅಂತ ಹೇಳಿ ನಾವು ಪುರಾಣಿಕ್ ಸರ್ ಅವ್ರನ್ನ ಸಂಪರ್ಕ ಮಾಡಿ ಅವ್ರಿಗೆ ಒಂದು ಲುಕ್ ಕೊಡ್ಬೇಕು. ಮೇಡಮ್ ಅವ್ರ ಮೊದಲನೇ ಕಂಡೀಷನ್ ಅವರು ಇದುವರೆಗೂ ಕಾಣಿಸದೇ ಇರೋ ತರ ಕಾಣಿಸ್ಬೇಕು ಅಂತ. ಇದು ನಾವು ಯೋಚನೆ ಮಾಡಿದ್ವಿ, ಹೆಂಗ್ ತೋರ್ಸೋದು ಇವ್ರನ್ನ ಅಂತ. ಹಾಗಾಗಿ ಒಂದಷ್ಟು ಪ್ರಯತ್ನ ಪಟ್ವಿ ಇವ್ರನ್ನ ಬೇರೆ ಬೇರೆ ತರ ತೋರಿಸ್ಲಿಕ್ಕೆ. ಅದು ಸಾಧ್ಯ ಆಗಿಲ್ಲ, ಮೇಡಮ್ ಅವ್ರಿಗೂ ಇಷ್ಟ ಆಗಿಲ್ಲ, ಎಲ್ಲಾನು ನೋ ಅಂತಾನೆ ಬರ್ತಾ ಇತ್ತು. ಆಮೇಲೆ ಒಂದು ಪ್ರಯತ್ನ ಪಟ್ಟಿವಿ, ಸ್ವಲ್ಪ ವಯಸ್ಸಾಗಿರೋ ತರ ತೋರಿಸೋಣ ಅಂತ. ಅವ್ರನ್ನ ವಯಸ್ಸಾಗಿರೋ ತರ ತೋರ್ಸಕ್ ಹೋಗಿ ನಮ್ಗಾಗ್ಬಿಡ್ತು ವಯಸ್ಸು, ಅವ್ರಿಗಾಗಿಲ್ಲ. ಆದ್ರೆ ಕೊನೆಯಲ್ಲಿ ಮೇಡಮ್ ಇಲ್ಲ ಇದು ಹಿಂಗ್ ಮಾಡಿ ಅಂತ ಒಂದು ಫೈನಲ್ ಹಿಂಗ್ ಹೇಳ್ಬಿಟ್ರು, ಇದನ್ನೇ ಮಾಡಿ ಅಂತ. ಸೊ ಆಮೇಲೆ ಪೂರ್ತಿ ಅವ್ರನ್ನ ಕೂತ್ಕೊಂಡು ಮಾಡಿದ ಮೇಲೆ ಈ ತರದೊಂದು ಲುಕ್ ಕೊಟ್ಟ ಮೇಲೆ ನಮ್ಗೆ ಒಂದ್ಸಲ ಮೈ ಜುಮ್ಮಂತ ಅವ್ರನ್ನ ಫೈನಲ್ ಫ್ರೇಮ್ ಅನ್ನ ಮುಂದೆ ತಂದಿಟ್ಟು ಆ ಶಾರ್ಟ್ ತೆಗೆದಾಗ ಫಸ್ಟ್ ಶಾರ್ಟ್ ನಾವ್ ಹೇಳ್ಬಿಟ್ವಿ, ಸರ್ ಇದೇ ಸರ್ ನಮ್ಗೆ ಆಕ್ಚುಲಿ ಎಲ್ಲರಿಗೂ ಬೇಕಾಗಿದ್ದು, ಬಟ್ ನಮ್ಗೆ ಹೇಳಕ್ ಬರ್ತಿರ್ಲಿಲ್ಲ. ಮೇಡಮ್ ಅವ್ರು ಚಾನಲ್ ಇಂದ ಹೇಳ್ತಾ ಇದ್ರು, ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ಈಗ ಫೈನಲ್ ಆಯ್ತು ಅಂತ. ಸೊ ಇದು ಆದ್ಮೇಲೆ ಸಂಪೂರ್ಣವಾಗಿ ನಾವು ಶೂಟಿಂಗ್ಗೆ ಹೋದ್ವಿ. ಹಾಗೇನೆ ಇನ್ನು ಮುಖ್ಯವಾಗಿ ಈ ಪಾತ್ರ ಬರೋದು ಜೈ ತಾಯಿ ಪರಮೇಶ್ವರಿ ಅವರು. ಪರಮೇಶ್ವರಿ ನಿಮ್ಗೆ ಗೊತ್ತಿದೆ, ಅವರು ಚಿಕ್ಕವರಿದ್ದಾಗೂ ಪ್ರಬುದ್ಧತೆ ಅಂತ ಪಾತ್ರಗಳನ್ನ ಮಾಡಿರೋರು. ಹಾಗೆ ತುಂಬಾ ವಿಭಿನ್ನವಾಗಿ ಎಲ್ಲಾ ಪಾತ್ರಗಳನ್ನು ಅವ್ರು ಮಾಡಿರೋದ್ರಿಂದ ಅವ್ರಿಗೆ ಸವಾಲು ಅದು, ನಮಗಿಲ್ಲ. ಯಾಕಂತಂದ್ರೆ ಅವ್ರು ತುಂಬಾ ಪಾತ್ರಗಳನ್ನ ಮಾಡಿದ್ದಾರೆ. ಹಾಗಾಗಿ ಇದನ್ನ ಇನ್ನು ವಿಭಿನ್ನವಾಗಿ ಮಾಡ್ಬೇಕು ಅನ್ನೋದು ಅವ್ರಿಗೆ ಸವಾಲಿನ ಪಾತ್ರ ಅದು. ಅಂತಿಮವಾಗಿ ಹೇಳ್ಬೇಕು ಅಂತಂದ್ರೆ ಒಬ್ಬ ನಿರ್ದೇಶಕನಿಗೆ ಎಷ್ಟು ಜವಾಬ್ದಾರಿ ಇರುತ್ತೆ, ಎಷ್ಟು ಟೆನ್ಷನ್ ಇರುತ್ತೆ. ಒಂದು ಹೊಸದಾಗಿ ಒಂದು ಪ್ರಾಜೆಕ್ಟ್ ನ ಲಾಂಚ್ ಮಾಡುವಾಗ ಪ್ರತಿಯೊಂದು ಪಾತ್ರದ ಕ್ಯಾರೆಕ್ಟರೈಸೇಷನ್ ಅದು ಹಾಗೆ ಬರ್ಬೇಕಾಗತ್ತೆ. ಯಾಕಂದ್ರೆ ಅಷ್ಟು ಚರ್ಚೆ ಆಗಿರುತ್ತೆ ಚಾನೆಲ್ ಅಲ್ಲಿ. ಪ್ರತಿಯೊಂದು ನನ್ನ ಜವಾಬ್ದಾರಿಯನ್ನು ಇಳಿಸಿದವರು ನನ್ನ ಕಲಾವಿದರು, ಪ್ರೀತಿಯ ಕಲಾವಿದರು. ಒಂದ್ ದಿನ ತೊಂದರೆ ಕೊಡದೇನೆ ಪಾತ್ರವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಪರಕಾಯ ಪ್ರವೇಶ ಮಾಡಿ ಅದನ್ನ ಜೀವಂತವಾಗಿ ಈ ತರ ಬರ್ಲಿಕ್ಕೆ ಕಾರಣ ನನ್ನ ಕಲಾವಿದರು. ಅವ್ರಿಗೆ ನಾನು ಎಲ್ಲಾ ಕಲಾವಿದರಿಗೂ ಆಮೇಲೆ ಒಟ್ಟಿಗೆ ಎಲ್ಲ ಸ್ಟೇಜ್ ಮೇಲೆ ಸೇರೋಣ ಎಲ್ಲರೂ ಇದ್ರೆ ಎಲ್ಲರಿಗೂ ನಾನು ಧನ್ಯವಾದ ಹೇಳಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಸೀರಿಯಲ್ ಇಷ್ಟು ಅಂದವಾಗಿ ತೆರೆ ಮೇಲೆ ಬರ್ಲಿಕ್ಕೆ ಕಾರಣ ನನ್ನ ಕ್ಯಾಮರಾಮನ್ DOP, ನನ್ನ ಪ್ರತಿ ಪ್ರಾಜೆಕ್ಟ್ ನನ್ನ ಜೊತೆ ಕೆಲಸ ಮಾಡ್ತಾರೆ ಕೃಷ್ಣ ಸರ್ ಮತ್ತೆ ಸುಧಾ ಸರ್, ಜೊತೆಗೆ ಸೋಮಣ್ಣ ಅಂತ ಇರ್ತಾರೆ. ಅವರು ನನ್ನ ಪ್ರತಿ ಪ್ರಾಜೆಕ್ಟ್ಗೂ ಅವರೇ ಮಾಡೋದು. ಹಾಗಾಗಿ ಅವರಷ್ಟು ಅದನ್ನ ಸುಂದರವಾಗಿ ತೋರಿಸಿದ. ಜೊತೆಗೆ ನನ್ನ ಡೈರೆಕ್ಷನ್ ಟೀಮ್, ಎಡಿಟರ್ ಮತ್ತೆ ನನ್ನ ಟೆಕ್ನಿಷಿಯನ್ ಟೀಮ್, ನಮ್ಮ ಮ್ಯಾನೇಜರ್ ಜೀವನ್ ಅವರು, ಅವರಿಂದನೂ ಈ ರಾವಣ ದಹನ ತುಂಬಾ ಚೆನ್ನಾಗಿ ಬಂದಿದೆ ಅವರಿಂದ. ಯಾಕಂದ್ರೆ ಅಷ್ಟು ಜೂನಿಯರ್ಸ್ ನವರೇ ಸೇರಿಸಿರೋದು. ಸೊ ಹಾಗಾಗಿ ಚೆನ್ನಾಗಿ. ಆಮೇಲೆ ನಮ್ಮ ಪನ್ನ ಸರ ಸೆಟ್ ಹಾಕಿದ್ದಾರೆ. ಸೊ ನಮ್ಮ ಎಲ್ಲ ಡೈರೆಕ್ಷನ್ ಟೀಮ್, ಲೈಟ್, ಗುರು, ರಮೇಶ ಮತ್ತೆ ಭೀಮಾ ಎಲ್ಲರಿಗೂ ನಾನು ನನ್ನ ಟೀಮ್ ಧನ್ಯವಾದ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ಲ ಮಾಧ್ಯಮ ಮಿತ್ರರಿಗೂ ಜಯಲಲಿತಾ ತಂಡದ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸೋಕೆ ಇಷ್ಟಪಡ್ತೀನಿ. ಸುವರ್ಣ ವಾಹಿನಿ ಕಳೆದ ಕೆಲವು ವರ್ಷಗಳಿಂದ ಅತ್ಯುತ್ತಮ ಧಾರಾವಾಹಿಗಳನ್ನ ನೀಡ್ತಾ ಬಂದಿದೆ. ಹಾಗೆ ನಮ್ಮ ಈ ತಂಡಕ್ಕೆ ಜಯಲಲಿತಾ ಅನ್ನುವ ಒಂದು ಧಾರಾವಾಹಿಯನ್ನ ನಿರ್ಮಾಣ ಮಾಡುವ ಅವಕಾಶವನ್ನ ವಾಹಿನಿ ನೀಡಿದೆ. ಶಿಲ್ಪಾ ಮೇಡಮ್, ರಾಜ್ ಸರ್ ಇವರ ಒಂದು ನೇತೃತ್ವದಲ್ಲಿ, ಅವರ ಗೈಡೆನ್ಸ್ ಅಲ್ಲಿ ನಾವು ಈ ಧಾರಾವಾಹಿಯನ್ನ ಮಾಡ್ತಾ ಇದೀವಿ. ಪ್ರಾಯಶಃ ಧಾರಾವಾಹಿಯ ಒಟ್ಟು ಒಂದು ಸ್ವರೂಪ ಹೇಗಿರಬಹುದು ಅನ್ನೋದನ್ನ ನೀವೀಗ ನೋಡಿದ್ದೀರಿ. ಒಂದು
ತಂಡವಾಗಿ ನಾವೆಲ್ಲರೂ ಸೇರಿ ದರ್ಶಿತ್ ಅವರ ನೇತೃತ್ವದಲ್ಲಿ ಈ ಕೆಲಸ ಮಾಡ್ತಾ ಇದ್ದೀವಿ. ಕಳೆದ 3 ತಿಂಗಳಿನಿಂದ ನಾವು ಚಿತ್ರೀಕರಣ ಮಾಡ್ತಾ ಇದ್ದೇವೆ. ಈ ಧಾರಾವಾಹಿದು ನಮ್ಮ ಬೆಂಗಳೂರು ಸುತ್ತಮುತ್ತಲಿನ ಕನಕಪುರ, ರಾಮನಗರ, ಮೈಸೂರು ರಸ್ತೆಯ ಅಕ್ಕಪಕ್ಕದ ಬೇರೆ ಬೇರೆ ಜಾಗಗಳಲ್ಲಿ ನಾವು ಚಿತ್ರೀಕರಣ ನಡೆಸ್ತಾ ಇದ್ದೀವಿ. ಒಂದು ದೊಡ್ಡ ತಂಡವಾಗಿ ನಾವು ಕೆಲಸ ಮಾಡ್ತಿದ್ದೀವಿ. ಇದು ಎಲ್ಲರೂ ಹೇಳುವ ಕ್ಲೀಶೆ ಅಂತ ಅನ್ನಿಸಬಹುದು, ಬಟ್ ಈ ಧಾರಾವಾಹಿ ನಿಜವಾಗ್ಲೂ ಭಿನ್ನವಾಗಿದೆ. ಅಂದ್ರೆ ನೀವು ಇವತ್ತಿನ ದಿನದಲ್ಲಿ ಬರ್ತಾ ಇರುವ ಧಾರಾವಾಹಿಗಳಿಗೆ ಹೋಲಿಸಿದರೆ ಅದಕ್ಕಿಂತ ಕೊಂಚ ಭಿನ್ನವಾಗಿರುವ ಬೇರೆ ತರದ ಕಥೆಯನ್ನು ಹೊಂದಿರುವಂತಹ ಧಾರಾವಾಹಿ ಜಯಲಲಿತಾ. ಒಂದು ಹಳ್ಳಿಯ ರಾಜಕೀಯ ಮತ್ತು ಅಲ್ಲಿನ ಕಥೆ, ಬಡವ ಮತ್ತು ಶ್ರೀಮಂತರ ಮಧ್ಯದ ಭೇದ ಭಾವದ ಜೊತೆಗೆ ಒಬ್ಬ ಲವಲವಿಕೆಯ ಎಲ್ಲವನ್ನು ಖುಷಿಯಾಗಿ ಸ್ವೀಕರಿಸುವ, ಒಳಗಡೆ ಏನೋ ನೋವಿದ್ರೂ ಕೂಡ ಅದನ್ನ ತೋರಿಸಿಕೊಳ್ಳದ ಒಬ್ಬ ನಾಯಕಿ, ಮತ್ತೊಬ್ಬ ಕಥಾನಾಯಕ ಮತ್ತು ಅವನ ಕುಟುಂಬ, ಇವೆರಡರ ಮಧ್ಯದ ಸಂಘರ್ಷದ ಕಥೆ. ಕೊಂಚ ವೆಬ್ ಸಿರೀಸ್ ಮಾದರಿಯ ಕಥೆ ಅಂತ ಹೇಳಬಹುದು ಏನೋ. ಇದು ರೆಗ್ಯುಲರ್ ಆಗಿ ಇಲ್ಲದೆ ಇರೋ ಕಾರಣಕ್ಕೆ ಕೂಡ ಇದನ್ನ ಮಾಡಬಹುದು ಮತ್ತು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಮಗೆಲ್ಲ ಆಸಕ್ತಿ ಬಂದು ಈ ಧಾರಾವಾಹಿಯನ್ನು ನಾವು ಆಯ್ದುಕೊಂಡು ಕೆಲಸ ಶುರು ಮಾಡಿದ್ದು. ಸುಮಾರು 10 ರಿಂದ 15 ಎಪಿಸೋಡ್ಗಳಷ್ಟು ಚಿತ್ರೀಕರಣ ಈಗಾಗಲೇ ಆಗಿದೆ. ದರ್ಶಿತ್ ಅವರು ನಿರ್ದೇಶನ ಮಾಡ್ತಿದ್ದಾರೆ. ಮುತ್ತು ನಮ್ಮ ಬಹಳ ಸೊಗಸಾದ ಎಡಿಟಿಂಗ್ ಮಾಡಿದ್ದಾರೆ. ಮುತ್ತು ಅವರು, ಕಾರ್ತಿಕ್ ಮೂನಿ ಇದಕ್ಕೆ ಸಂಭಾಷಣೆ ಬರೆದಿದ್ದಾರೆ. ಸಿನಿಮಾ ಥರದ ಗುಣಮಟ್ಟವನ್ನು ಕೊಡೋದಕ್ಕೂ ಪ್ರಯತ್ನ ಮಾಡಿದೀವಿ. ವಿನೋದ್ ಪನ್ನ ಅಂತ ನಮ್ಮ ಆರ್ಟ್ ಡೈರೆಕ್ಟರ್, ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಸೆಟ್ ಹಾಕಿ 1-2 ದಿನಗಳ ಕಾಲ ಚಿತ್ರೀಕರಣ ಮಾಡಿದೀವಿ. ಹೀರೋ ಮನೆಯನ್ನ ನವೀಕರಣ ಮಾಡಿ ಹೊಸ ರೀತಿಯಲ್ಲಿ ಹೇಗೆ ಪ್ರೆಸೆಂಟ್ ಮಾಡಬಹುದು ಅಂತ ಅದನ್ನ ಮಾಡಿದೀವಿ. ಒಟ್ಟಾರೆಯಾಗಿ ಒಂದು ಹೊಸ ಬಗೆಯ ಧಾರಾವಾಹಿಯನ್ನ ಕನ್ನಡದ ಜನತೆಗೆ ನೀಡಬೇಕು ಎನ್ನುವ ಒಂದು ನಿಟ್ಟಿನಲ್ಲಿ ಎಲ್ಲ ಸೇರಿ ಇದನ್ನ ಕೆಲಸ ಮಾಡಿದೀವಿ. ನೀವುಗಳು ಕೂಡ ಇದನ್ನ ನೋಡಿ ಇಷ್ಟಪಡ್ತೀರಿ ಅನ್ನೋ ಭರವಸೆ ನಮಗಿದೆ. ಈ ಧಾರಾವಾಹಿಯ ಕುರಿತು ಮಾಹಿತಿಯನ್ನ ಯಥಾಸಾಧ್ಯ ಜನರಿಗೆ ತಲುಪಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತೀನಿ. ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಸರ್ವೇ ಜನ ಸುಖಿನೋ ಭವಂತು. ಮೊದಲನೇದಾಗಿ ಪತ್ರಿಕಾಗೋಷ್ಠಿಗೆ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಸುಮಾರು ಒಂದು 40 ವರ್ಷದ ಒಂದು ಈ ಜರ್ನಿಯಲ್ಲಿ ಸಾಕಷ್ಟು ವಿಭಿನ್ನ ಪಾತ್ರಗಳನ್ನ ನಾನು ಮಾಡಿದ್ದೆ, ಇನ್ನು ಮಾಡ್ತಾ ಇದ್ದೀನಿ. ಕೆಲವು ಪಾತ್ರಗಳನ್ನ ಮಾಡೋದಕ್ಕೆ ಆಗಿರ್ಲಿಲ್ಲ, ಅದೊಂದು ಕೊರಗು ಮನಸ್ಸಿನಲ್ಲಿ ಇತ್ತು. ಚಲನಚಿತ್ರದಲ್ಲೂ ಮಾಡಕ್ಕಾಗಿರ್ಲಿಲ್ಲ, ಟಿವಿಯಲ್ಲೂ ಮಾಡಕ್ಕಾಗಿರ್ಲಿಲ್ಲ. ಈ ಪಾತ್ರಕ್ಕೆ ನನಗೆ ಶ್ರೀನಿಧಿಯವರು ತುಂಬಾ ಆತ್ಮೀಯರು. ಕನ್ನಡದ ಕಿರುತೆರೆಯ ಬರವಣಿಗೆಗೆ ಹೊಸ ಆಯಾಮ ಕೊಟ್ಟಂತ ಹೆಗ್ಗಳಿಕೆ ಅವರದು. ಕಿರುತೆರೆ ಧಾರಾವಾಹಿಗಳನ್ನ ಮಾಡಿದ ಶ್ರೇಯಸ್ಸು ಅವ್ರಿಗಿರೋದ್ರಿಂದ ಅವರು ನನಗಿದನ್ನ ಕೇಳಿದ್ರು ಮಾಡಬೇಕು ಅಂತ. ವಿಭಿನ್ನವಾಗಿದೆ ಅಂತಂದ್ರು. ಕೊನೆಗೆ ನಾನು ಇದೇ ಚಾನಲ್ಗೆ, ಸ್ಟಾರ್ ಸುವರ್ಣಗೆ ನನ್ನ 2 ಧಾರಾವಾಹಿಗಳು ಪ್ರೊಡಕ್ಷನ್ ನಡೀತಾ ಇದೆ. ಇದು ಈ ಯಶಸ್ಸಿನ ರೂವಾರಿ. ಇಲ್ಲಿಬ್ರು ಕೂತಿದ್ದಾರೆ, ರಾಜ್ ಸರ್ ಮತ್ತೆ ಶಿಲ್ಪಾ ಮೇಡಮ್. ಶಿಲ್ಪಾ ಮೇಡಮ್ ನನಗೆ ಅಂದ್ರೆ ಮೊದಲು ನಾನು ಈಗ ಒಂದು ಯಾವ್ದೋ ಮಾಡ್ತಿದ್ದೀನಿ ಅಂತ ಹೇಳಿದಾಗ 1-2-3 ಸಣ್ಣ ಸಭೆಯಲ್ಲಿ ಅದು ಮಾಡಬೇಡಿ, ಒಂದು ಉತ್ತಮ ಪಾತ್ರ ಇದೆ, ವೇಟ್ ಮಾಡಿ ಅಂದ್ರು. 1 ತಿಂಗಳಲ್ಲ, 2 ತಿಂಗಳಲ್ಲ, 4 ತಿಂಗಳಲ್ಲ, 6 ತಿಂಗಳು ವೇಟ್ ಮಾಡಿದೆ. ಏನಪ್ಪಾ ಇವ್ರು ಹೀಗೆ ವೇಟ್ ಮಾಡಿಸಿದಾರಲ್ಲ, ಯಾವ ಪಾತ್ರ ಕೊಡಬಹುದು ಅಂತ ಬಹಳ ಒಂದು ಕಡೆಗೆ ಆತಂಕ ಆಯ್ತು, ಇನ್ನೊಂದು ಕಡೆಗೆ ಉತ್ಸುಕ ಆಯ್ತು. ಕೊನೆಗೆ ಈ ಗೆಟಪ್ ನನಗೆ ಹೀಗೆ ಇರಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಒಂದು ಕಲ್ಪನೆ ಇತ್ತು, ಅದು ಬರೋವರೆಗೂ ಬಿಡ್ಲಿಲ್ಲ. ಈ ತರದ ವಿಶೇಷ ಪಾತ್ರ ಅಂತಂದಾಗ ನನಗೆ ಮೊದಲಿಗೆ ಅವ್ರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ರಾಜ್ ಸರ್ ಅವರು ಅಷ್ಟೇ, ಈ ತಾರಾಗಣನ ಪ್ರತಿಯೊಂದನ್ನು ಸೂಕ್ಷ್ಮತೆಯನ್ನ, ಪ್ರತಿಯೊಂದು ಕಾಸ್ಟ್ಯೂಮ್ಸ್ನ, ಪ್ರತಿಯೊಂದು ಇವರಾಗಲೇ ಹೇಳಿದಾಗೆ ಅಲ್ಲಿ ಟೀಮ್, ಒಂದು ಫಿಕ್ಷನ್ ಪ್ರೋಮೋ ಟೀಮ್ ಆಗಿರ್ಬೋದು, ಆ ಪ್ರತಿಯೊಬ್ಬರದ್ದು ಒಂದು ಶ್ರಮ ಇಲ್ಲಿ ಎದ್ದು ಕಾಣ್ತಾ ಇದೆ. ನಾನು ನೋಡಿರಲಿಲ್ಲ ಇದನ್ನ ಹೇಗೆ ಬಂದಿದೆ ಅಂತ. ಅಂದ್ರೆ ಒಬ್ಬ ದಕ್ಷ ನಿರ್ದೇಶಕ ಒಂದು ಸಿನಿಮಾ ಲೆವೆಲ್ಗೆ ಒಂದು ಸೀರಿಯಲ್ನ ಫಸ್ಟ್ ಈ ಶುರುವಾತ ಈ ರೀತಿ ಇರೋದನ್ನ ನಾನು ನಿಮಗೆ ವೈಯಕ್ತಿಕವಾದ ಧನ್ಯವಾದಗಳು ರಕ್ಷಿತ್ ಅವರೇ. ಸೊ ಹಾಗೆ ಕ್ಯಾಮ್ರಾಮನ್ಗಳು, ಮತ್ತೆ ಸಂಕಲನ, ಸಂಭಾಷಣೆ, ಪ್ರತಿಯೊಂದು ಒಂದು ಒಳ್ಳೆ ಪ್ಯಾಕೇಜ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನಾನು ಸುಮಾರು ಸುವರ್ಣದ ಜೊತೆಗೆ ನನ್ನ ಅವಿನಾಭಾವ ಸಂಬಂಧ. ಅಂದ್ರೆ ಸುಮಾರು ನನ್ನ ಜರ್ನಿ ಶುರು ಆಗಿದ್ದು 2007ನಲ್ಲಿ ಪ್ರಪ್ರಥಮ ದೈನಂದಿಕ ಪೌರಾಣಿಕ ಧಾರಾವಾಹಿ, ಐತಿಹಾಸಿಕ ಧಾರಾವಾಹಿ ಅದನ್ನು ಪ್ರಾರಂಭ ಮಾಡಿದ್ದು, ನನಗೆ ಅವಕಾಶ ಮಾಡಿಕೊಟ್ಟಿದ್ದು ಇದೇ ಚಾನಲ್. ಅದಾದ್ಮೇಲೆ ಅನೇಕ ಪಾತ್ರಗಳನ್ನು ನನಗೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಇದೇ ಚಾನಲ್. ಅಂದ್ರೆ ತುಂಬಾ ಕಷ್ಟದಲ್ಲಿ, ತುಂಬಾ ಒಳ್ಳೆ ಟೈಮಲ್ಲೂ ನನ್ನನ್ನ ಕೈ ಹಿಡಿದಂತ ಚಾನಲ್. ಈ ಚಾನಲ್ಗೆ ನನಗೆ ಈ ಒಂದು ವಿಶೇಷ ಪಾತ್ರ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ತಾರಾಗಣದ ಒಂದು ವಿಷಯ ಅಂತ ಬಂದಾಗ, ಟೋಟಲ್ ಒಂದು ಶೂಟಿಂಗ್ ಟೈಮ್ನಲ್ಲಿ ಅವರು ನಡ್ಕೊಳ್ಳುವಂತ ರೀತಿ, ಅವ್ರನ್ನೆಲ್ಲರನ್ನು ಕಂಫರ್ಟಬಲ್ ಆಗಿರೋ ರೀತಿ, ಒಂದೊಂದು ಶಾರ್ಟ್ ಅನ್ನು ತುಂಬಾ ಇಂಟ್ರೆಸ್ಟಿಂಗ್ ಸೂಕ್ಷ್ಮ ವಿಷಯಗಳನ್ನ ಗಮನಿಸಿ ಅವ್ರು ಮಾಡ್ತಿರೋದು ತುಂಬಾ ಖುಷಿಯಾಗಿದೆ. ಈ ತರದ ಒಂದು ತಾರಾಗಣದ ಜೊತೆಗೆ, ಈ ತರದ ಒಂದು ಸಂಸ್ಥೆಯ ಜೊತೆಗೆ, ಈ ತರದ ಒಂದು ವಾಹಿನಿಯ ಜೊತೆಗೆ ನನ್ನ ಒಡನಾಟ ಮತ್ತೆ ಇದರಲ್ಲಿ ಒಂದಾಗಿರೋದು ನನಗೆ ಬಹಳ ಹೆಮ್ಮೆ ಅಂತ ವಿಷಯ. ಕಿರುತೆರೆಗೆ ತುಂಬಾ ವಿಶೇಷವಾದಂತ ಒಂದು
ಒಂದು ಕೊಡುಗೆಯನ್ನು ಕೊಡೋದಕ್ಕೆ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಈಗ ಬರ್ತಿರೋ ಎಲ್ಲ ಧಾರಾವಾಹಿಗಳಲ್ಲೂ ಸುವರ್ಣದಲ್ಲಿ ಪ್ರತಿಯೊಂದನ್ನು ಹೊಸಬರನ್ನ, ಹೊಸ ಸಂಸ್ಥೆಗಳನ್ನು, ನಿರ್ಮಾಣ ಸಂಸ್ಥೆಗಳನ್ನು ಹುಟ್ಟಾಕಿ ಅವ್ರ ಮೇಲೆ ನಂಬಿಕೆ ಇಟ್ಟು ಅವರಿಗೆ ಕೆಲಸ ಕೊಟ್ಟು ಆ ಥರದ ಒಂದು ಯಶಸ್ಸನ್ನ ಕಂಡದ್ದು ನನ್ನ ತಿಳಿದ ಮಟ್ಟಿಗೆ ಬೇರೆ ಯಾವ ವಾಹಿನಿಯಲ್ಲೂ ಇದು ಬಂದಿಲ್ಲ ಅಂತಾನೆ ಹೇಳ್ಬೋದು. ಈಗ ಬರ್ತಿರೋ ಅಷ್ಟು ಸೀರಿಯಲ್ಗಳಲ್ಲಿ 50% 60% ಹೊಸಬರಿಗೆ ಅವಕಾಶ ಕೊಟ್ಟು ಆ ಸಂಸ್ಥೆಗಳನ್ನ ನಿಲ್ಲಿಸಿ ಕನ್ನಡಕ್ಕೆ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಒಂದು ಕೊಡುಗೆ ಕೊಡೋದಕ್ಕೆ. ಮತ್ತೊಮ್ಮೆ ವಿಶೇಷವಾದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಕತೆ ಅಲ್ಲಿದೆ, ಆದರೂ ಕೆಲಸ ಮಾಡೋರು, ಬರಹಗಾರರು, ಸಂಭಾಷಣೆಕಾರರು, ತಾಂತ್ರಿಕ ವರ್ಗದವರು ಎಲ್ಲರೂ ನಮ್ಮವರೇ, ಕನ್ನಡದವರೇ. ಸೊ ಇಲ್ಲಿಯೂ ಕೆಲವೊಂದನ್ನ ಅಡಾಪ್ಟ್ ಮಾಡಿಕೊಂಡು ಎಲ್ಲ ಇದರಲ್ಲೂ ಮಾಡ್ತಿದ್ದೀವಿ. ಒಂದು ಪ್ಯಾಕೇಜ್ ಅಂತ ಇರುತ್ತೆ ಚಾನಲ್ದು, 10 ಸೀರಿಯಲ್ ಅಲ್ಲ ನಾನು ಹೇಳ್ತಿರೋದು. ಅಂದ್ರೆ ನೀವು ಹೇಳ್ತಿರೋದು ಕನ್ನಡದವ್ರಿಗೆ ಯಾಕೆ ಇಲ್ಲಿದೆ ಕತೆ ತಗೋಬೇಕು ಅಂತ ಹೇಳಿದ್ದಲ್ವ. ಮಾಡಿವೆಲ್ಲ ಸರ್, ಸಾಕಷ್ಟು ಮಾಡಿದೀವಿ. ಅಂದ್ರೆ ಈಗೇನು ಇಲ್ಲಿ ಮುಗಿದೋಗಿಲ್ಲ, ಮುಂದೆ ಮಾಡ್ತಾನೆ ಇರ್ತಾರೆ. ಆ ಒಂದು ಪ್ಯಾಕೇಜ್ ಅಂತ ಅದನ್ನೇ ಹೇಳಕ್ ಹೊರಟಿದ್ದು. ಈಗ ಒಂದು ಸ್ಲಾಟು, ಈವ್ನಿಂಗ್ ಸ್ಲಾಟು, ಪ್ರೈಮ್ ಟೈಮ್ ಸ್ಲಾಟ್ಗೆ ಅಂತ ನೋಡಿಕೊಂಡು ಅದನ್ನು ಡಿಸೈನ್ ಮಾಡಿರ್ತಾರೆ. ಈ ಸ್ಲಾಟ್ಗೆ ಈ ಥರದ ಕತೆ ಚೆನ್ನಾಗಿರುತ್ತೆ ಅಂತ, ಅದಕ್ಕೆ ಸೂಟ್ ಆಗುವಂಥ ಸಂಸ್ಥೆ, ಅದಕ್ಕೆ ಸೂಟ್ ಆಗುವಂಥ ಕಲಾವಿದರು, ಅದಕ್ಕೆ ಕತೆ ಅದನ್ನ ಮಾಡ್ಕೊಂಡು ಹೋಗ್ತಾರೆ. ಕನ್ನಡದವರೇ ನಾವು ಮಾಡ್ತಿರೋದು, ಅದೊಂದು ಹೆಮ್ಮೆಯ ವಿಷಯ. ಅಂದ್ರೆ ಇಲ್ಲಿ ಯಾರು ಬೇರೆಯವ್ರನ್ನ ನಾವು ಕತೆ ಒಂದು ಲೈನ್ ತಗೊಂಡ್ಬಿಟ್ಟು ಎಲ್ಲ ಇಲ್ಲಿದೆ ಕ್ರಿಯೇಟ್ ಆಗಿರುತ್ತೆ, ಇಲ್ಲಿಯೇ ಬರಗಾರರೇ ಮಾಡಿರ್ತಾರೆ. ಅದು ನನ್ನ ಉದ್ದೇಶ ಅಷ್ಟೇ. ಶಿಲ್ಪಾ ಮೇಡಮ್ ಅವರು ಒಂದು ಮಾಹಿತಿ ಹೇಳಿದ್ರು, ಅದನ್ನ ನಿಮ್ ಜೊತೆ ಹಂಚ್ಕೊಳಕ್ ಇಷ್ಟಪಡ್ತೀನಿ. ನಿನ್ನ ಜೊತೆ ನನ್ನ ಕತೆ ಅನ್ನೋ ಒಂದು ಸೀರಿಯಲ್ ಏನ್ ಮೂಡ್ ಬರ್ತಾ ಇದೆ ಸ್ಟಾರ್ ಸುವರ್ಣಾಲಿ, ಇದು ನಮ್ಮದೇ ಕತೆ, ಮೂಲ ಇಲ್ಲಿಯತೆ. ಅದು ಬೇರೆ ಬೇರೆ ಭಾಷೆಗಳಲ್ಲಿ ಅವ್ರ ಇನ್ಸ್ಪಿರೇಷನ್ ಆಗಿ ತಗೊಂಡು ಅವ್ರು ಅದನ್ನ ರೀಮೇಕ್ ಮಾಡಿದ್ದಾರೆ. ಸೊ ನಾವು ಬೇರೆ ಕಡೆಯಿಂದ ತೆಗೆದುಕೊಳ್ಳೋದಷ್ಟೆಲ್ಲ ಬೇರೆಯವ್ರಿಗೂ ಕೊಡ್ತಾ ಇರುವಂತಹ ಒಂದು ಹೆಗ್ಗಳಿಕೆ ಸ್ಟಾರ್ ಸುವರ್ಣ ಅವತ್ತು ಅಂತ. ಶಿಲ್ಪಾ ಮ್ಯಾಮ್, ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್ ಅಂತ ಹೇಳ್ತಾ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾನಸ್ವಿ. ಲಲಿತಾ ಅಂದ್ರೆ ಒಂದು ಕಂಪ್ಲೀಟ್ ಪ್ಯಾಕೇಜ್. ಕಾಮಿಡಿ, ಡ್ರಾಮಾ, ಅಳು, ನಗು ಅಂಡ್ ತುಂಬಾ ಜಾಸ್ತಿ ಬರುವಂತದ್ದು ನಗು. ಅಂಡ್ ನನ್ನ ಕ್ಯಾರೆಕ್ಟರ್ಗೂ ಲಲಿತಾ ಕ್ಯಾರೆಕ್ಟರ್ಗೂ ತುಂಬಾ ಡೆಡ್ ಆಪೋಸಿಟ್. ಸೊ ಗೊತ್ತಿಲ್ಲ ನನ್ನ ಕ್ಯಾರೆಕ್ಟರ್ ಹೆಂಗ್ ಹೊಂದುತ್ತೆ ನನಗೆ ಅಂತ. ಇವಳ ಕೈ ಮಾಡ್ಬೋದು ಅಂತ ನನಗೆ ಈ ಸೀರಿಯಲ್ಗೆ ಅವಕಾಶ ಮಾಡಿಕೊಟ್ಟಂತ ಶಿಲ್ಪಾ ಮ್ಯಾಮಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟಿದ್ದಾರೆ. ಆ್ಯಂಡ್ ಶ್ರೀನಿಧಿ ಸರ್ಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಂಗೆ ಸುನಿಲ್ ಪುರಾಣಿಕ್ ಸರ್ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈ ಸೀರಿಯಲ್ಗಾಗಲಿ. ಎಂಟೈರ್ ಜರ್ನಿ ನಾನು ಹಿಂದೆ ಸಿನಿಮಾ ಮಾಡಿದ್ರಲ್ಲೂ ಅವರೇ ಇದ್ರು. ಆ್ಯಂಡ್ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ಲಲಿತಾ ನನ್ನ ಕ್ಯಾರೆಕ್ಟರ್ ಡೆಡ್ ಆಪೋಸಿಟ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ನನಗೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟ ಆಯ್ತು ನನ್ನ ಕ್ಯಾರೆಕ್ಟರ್ ಕೊಂಡಿಸ್ಕೊಳ್ಳೋದಕ್ಕೆ. ತುಂಬಾ ಪ್ರಯತ್ನ ಪಟ್ಟೆ. ಆಡಿಷನ್ ಟೈಮಲ್ಲೂ ನಾನು ಎಷ್ಟು ಚೆನ್ನಾಗಿ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನಾನು ಸೆಲೆಕ್ಟ್ ಆದೆ ಆ್ಯಂಡ್ ಖುಷಿ ಆಯ್ತು. ಬಟ್ ಬಿಗಿನಿಂಗ್ ಅಲ್ಲಿ ನನ್ನ ಪಾತ್ರ ಈ ತರ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಅದಾದ್ಮೇಲೆ ವರ್ಕ್ಶಾಪ್ ಎಲ್ಲ ಮಾಡಿದ್ವಿ, ಪಾತ್ರ ಕುತ್ಕೊಂತು. ಬಟ್ ಇದಕ್ಕೆ ಆಕ್ಚುಯಲ್ ರೀಸನ್ ಬಂದು ದರ್ಶಿತ್ ಸರ್. ನಾನು ಏನೇ ಮಾಡಿರ್ಬೋದು, ಬಟ್ ಪ್ರತಿಯೊಂದು ಸೀನಿನೂ ಇಮಿಡಿಯೇಟ್ ಆಗಿ ಸ್ವಿಚ್ ಆಗ್ತಾ ಇರುತ್ತೆ ನನ್ನ ರಿಯಾಕ್ಷನ್ಸ್ ಅಂಡ್ ಪ್ರತಿ ಒಂದು ಎಮೋಷನ್. ಇವಾಗ ನಾನು ಕೋಪದಲ್ಲಿರೋ ತಕ್ಷಣ ಕಾಮಿಡಿಗೆ ಸ್ವಿಚ್ ಆಗ್ತೀನಿ. ಆ ತರ ರಿಯಾಕ್ಷನ್ಸ್ ನ ದರ್ಶಿತ್ ಸರ್ ನನ್ಗೆ ಹೇಳ್ಕೊಟ್ಟಿದ್ದು. ಈ ಪಾತ್ರನ 50% ನಾನು ನಿಭಾಯಿಸೋದಕ್ಕೆ ಕಾರಣನೇ ದರ್ಶಿತ್ ಸರ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ದರ್ಶಿತ್ ಸರ್. ನನ್ನ ಎಲ್ಲಾ ಕೋ ಆರ್ಟಿಸ್ಟ್ಗಳಿಗೂ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅಂಡ್ ಗ್ರೇಟ್ ಥ್ಯಾಂಕ್ಸ್ ಫಾರ್ ಟೆಕ್ನಿಷಿಯನ್ಸ್, ಬಿಕಾಸ್ ನಾವ್ ಎಷ್ಟೇ ಮಾಡ್ಬೋದು, ನಮ್ ಬ್ಯಾಕ್ ಬೋನೇ ಟೆಕ್ನಿಷಿಯನ್ಸ್. ನಾವು ಬಂದು ನಟನೆ ಮಾಡೋಗ್ತೀವಿ, ಬಟ್ ನಮ್ಮ ಹಿಂದೆ ತುಂಬಾ ಕೆಲಸ ಮಾಡ್ತಾರೆ. ಕ್ಯಾಮ್ರಾಮ್ಯಾನ್ ಕೃಷ್ಣ ಸರ್ ಆಗಿರ್ಬೋದು, ಬೇಬಿ ಸರ್ ಆಗಿರ್ಬೋದು, ಅಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮುತ್ತು ಸರ್ ಆಗಿರ್ಬೋದು. ನಾನು ಹಿಂದೆ ಸೀರಿಯಲ್ ಅಲ್ಲೂ ಮುತ್ತು ಸರ್ ಜೊತೆ ವರ್ಕ್ ಮಾಡಿದ್ದೆ, ಈಗಲೂ ವರ್ಕ್ ಮಾಡ್ತಾ ಇದೀವಿ. ಒಳ್ಳೆ BGMs ಕೊಡ್ತಾರೆ, ತುಂಬಾ ಚೆನ್ನಾಗಿ ಎಡಿಟ್ ಮಾಡ್ತಾರೆ, ಪ್ರತಿಯೊಬ್ಬರಿಗೂ ಪ್ರಮೋಟ್ ಮಾಡ್ತಾ ಇದ್ದಾರೆ. ಎಲ್ಲಾರು ಜಯಲಲಿತಾಗೆ ಜಯವಾಗ್ಲಿ ಅಂತ ಆಶೀರ್ವಾದ ಮಾಡ್ಬೇಕು. ಅಂಡ್ ನಮ್ ಸೀರಿಯಲ್ ತುಂಬಾ ಉತ್ತಮ ಬೆಳಿಬೇಕು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿವಾಂಕ್ ಅಂತ. ಮೊದಲನೇದಾಗಿ ಈ ಒಂದು ನಮ್ಮ ಪ್ರಾಜೆಕ್ಟ್ ನ ಬಂದು ಪ್ರಮೋಟ್ ಮಾಡ್ಕೊಡ್ತಿರೋ ಎಲ್ಲಾ ಮೀಡಿಯಾದವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲ್ ಥ್ಯಾಂಕ್ಸ್ ನಾನು ಶಿಲ್ಪಾ ಮ್ಯಾಮ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನನ್ನ ಪ್ರೊಫೈಲು ಫಸ್ಟ್ ಬೇರೆ ಒಂದು ಪ್ರಾಜೆಕ್ಟ್ಗೆ ಅಂತ ಕಳಿಸಿದ್ದು. ಆದರೆ ಮ್ಯಾಮ್ ಅದನ್ನ ನೋಡ್ಬಿಟ್ಟು ಇಲ್ಲ ಇವನಿಗೆ ಇನ್ನೊಂದು ಕ್ಯಾರೆಕ್ಟರ್ ಸೂಟ್ ಆಗುತ್ತೆ, ಇನ್ನೊಂದು ಪ್ರಾಜೆಕ್ಟಿಗೆ ಇವನ್ನ ನಾನು ಕೊಡ್ತೀನಿ, ಇನ್ನೊಂದು ಪ್ರಾಜೆಕ್ಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬೇರೆ ಯಾವುದೋ ಆಪ್ಷನ್ ಇಟ್ಕೊಂಡಿರ್ಲಿಲ್ಲ ಅವರು. ನಾನು ಒಬ್ಬನೇ ಕರೆಸ್ಬಿಟ್ಟು ಫೈನಲ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನನ್ನ ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಹೊರಿಸಿದ್ದೀರಾ ಆ್ಯಂಡ್ ಪ್ರೈಮ್ ಸ್ಲಾಟ್ ಕೂಡ ಕೊಟ್ಟಿದ್ದೀರಾ. ಈ ನಿಮ್ಮ ನಂಬಿಕೆ ನಾನು ಉಳಿಸ್ಕೊಂತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಶ್ರೀನಿಧಿ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಅವರ ಮೊದಲನೇ ಪ್ರಾಜೆಕ್ಟ್ ಅವ್ರ ಸಂಸ್ಥೆಯಲ್ಲಿ.
ಈ ಒಂದು ಪ್ರಾಜೆಕ್ಟ್ಗೆ ನನಗೆ ಅವಕಾಶ ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟು ದಿನ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಯಾವತ್ತೂ ಒಂದಿನೂ ಯಾವುದಕ್ಕೂ ಕೊರತೆ ಮಾಡಿಲ್ಲ. ಯಾವುದೇ ಥರದ್ದು ಪ್ರೆಷರ್ ಆಗಲಿ ಸ್ಟ್ರೆಸ್ ಆಗಲಿ ಯಾವುದನ್ನು ಹಾಕಿಲ್ಲ ಆರ್ಟಿಸ್ಟ್ಗಳ ಮೇಲೆ. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ದರ್ಶಿತ್ ಸರ್ ಬಗ್ಗೆ ಹೇಳಬೇಕು ಅಂದರೆ ನನಗೆ ತುಂಬ ಖುಷಿ ಆಗುತ್ತೆ, ಯಾಕಂದರೆ ಬೇರೆ ಬೇರೆ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿದ್ದೀನಿ. ಅವ್ರು ಕೊಟ್ಟಷ್ಟು ಕಂಫರ್ಟ್ ಆಗಿರ್ಬೋದು, ಅವ್ರು ನೋಡ್ಕೊಳ್ಳೋ ರೀತಿ ಆಗಿರ್ಬೋದು, ಟ್ರೀಟ್ ಮಾಡೋ ವೇ ಆಗಿರ್ಬೋದು ಆರ್ಟಿಸ್ಟ್ಗಳನ್ನ, ಅದು ಬೇರೆ ಎಲ್ಲೂ ನೋಡಿಲ್ಲ ನಾನು. ತುಂಬಾ ಜಾವಿಯಲ್ ಆಗಿರ್ತಾರೆ, ನಗ್ನಗ್ತಾ ಕೆಲಸ ಮಾಡ್ತಾರೆ, ತುಂಬಾ ಕ್ಲಾರಿಟಿ ಇಟ್ಕೊಂಡು ಕೆಲಸ ಮಾಡ್ತಾರೆ. ಎಲ್ಲೂ ಸೆಟ್ ಅಲ್ಲಿ ಯಾವತ್ತೂ ಅವರು ಕನ್ಫ್ಯೂಸ್ ಆಗಿರೋದೇ ನೋಡಿಲ್ಲ ನಾನು. ಆನ್ ಟೈಮ್ ಅಲ್ಲಿ ಕ್ಲಾರಿಟಿ ಇಟ್ಕೊಂಡ್ಬಿಟ್ಟು ಕೆಲಸ ಮಾಡ್ತಿರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ ಜೊತೆ ಕೆಲಸ ಮಾಡೋದು ನನಗೆ ತುಂಬಾ ಖುಷಿ ಆಗುತ್ತೆ. ಕಾಸ್ಟಿಂಗ್ ವಿಚಾರಕ್ಕೆ ಬಂದ್ರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ. ಸುನಿಲ್ ಸರ್ ಇರ್ಬೋದು, ಸ್ಪಂದನ ಮ್ಯಾಮ್ ಇರ್ಬೋದು, ಇನ್ನು ಸುಮಾರು ಜನ ಆರ್ಟಿಸ್ಟ್ಗಳಿದ್ದಾರೆ. ಕಾಸ್ಟಿಂಗ್ A1 ಅಂತಾನೆ ಹೇಳ್ಬೋದು, ಯಾಕಂದ್ರೆ ಎಲ್ಲರೂ ಅವ್ರವ್ರ ಪಾತ್ರನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಬರ್ತಾ ಇದ್ದಾರೆ. ಎಲ್ರಿಗೂ ಇದರಿಂದ ಹೆಸರು ಸಿಗ್ಲಿ, ಫೇಮ್ ಸಿಗ್ಲಿ ಅಂತ ಕೇಳ್ಕೊಂತೀನಿ. ಪೊಲಿಟಿಕಲ್ ಡ್ರಾಮಾ ನಾರ್ಮಲ್ ರೆಗ್ಯುಲರ್ ಪ್ಯಾಟರ್ನ್ ತರ ಇಲ್ಲ. ಇದು ಜನಗಳಿಗೆ ಇಷ್ಟ ಆಗುತ್ತೆ ಅಂತಾನು ಅನ್ಕೊಳ್ತಾ ಇದ್ದೀನಿ. ಹೆಸರಲ್ಲೇ ಜೈಕಾರ ಇದೆ. ಇದನ್ನ ಕರ್ನಾಟಕ ಜನತೆ ಎಲ್ರೂ ಮನೆಗೆ ಹೋಗಿ ಜಯಿಸ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಪಾತ್ರದ ಹೆಸರು ಪರಮೇಶ್ವರಿ. ಖಡಕ್ ಅಮ್ಮನ ಪಾತ್ರ. ಖಡಕ್ ಅಂದ ತಕ್ಷಣ ಮಾತಿನಲ್ಲಿ ಬರೀ ಖಡಕ್ ಆಗಿ ಅಂದ್ರೆ ಕಠಿಣವಾಗಿ ಮಾತಾಡೋದು ಅಂತಲ್ಲ, ಅಂದ್ರೆ ಅವಳ ನಿರ್ಧಾರ ಸರಿ ಇರುತ್ತೆ. ಎಲ್ಲೋ ನನ್ನ ಮನೆಯ ಸದಸ್ಯರು ತಪ್ಪು ಹೆಜ್ಜೆಗಳನ್ನ ಇಡಬಾರ್ದು ಅನ್ನೋ ಒಂದು ಕಾರಣದಿಂದ ಮಾತಾಡ್ತಾ ಹೋಗ್ತಾಳೆ. ಪೊಲಿಟಿಷಿಯನ್ ಫ್ಯಾಮಿಲಿಯಲ್ಲಿ ಇದ್ರೂ ಕೂಡ ಪಾಲಿಟಿಕ್ಸ್ ನ ಇಷ್ಟ ಪಡದೆ ಇರುವಂತ ಒಂದು ಹೆಣ್ಮಗಳು ಅವಳು. ಮಗ ಅಂದ್ರೆ ತುಂಬಾ ಇಷ್ಟ ಪಡ್ತಿರ್ತಾಳೆ. ಮಗನಿಗೋಸ್ಕರ ಏನ್ ಮಾಡೋದಕ್ಕೂ ಇರುವಂತ ಪಾತ್ರ. ಅವನಿಗೋಸ್ಕರ ಎಲ್ಲೋ ಕಾಂಪ್ರೋ ಆಗಿ ಸರಿ ಆಯ್ತು ಅಂತ ಹೇಳಿ ಸಪೋರ್ಟ್ ಮಾಡ್ತಾ ಹೋಗುವಂತ ಪಾತ್ರ. ಸುವರ್ಣ ಮತ್ತೆ ನನ್ನ ಒಂದು ಜರ್ನಿ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಇದು ನನ್ನ 8ನೇ ಪ್ರಾಜೆಕ್ಟ್. ಬ್ಯಾಕ್ ಟು ಬ್ಯಾಕ್ ನಾನು ಸುವರ್ಣದಲ್ಲಿ ವರ್ಕ್ ಮಾಡ್ತಾನೆ ಇದ್ದೀನಿ. ನೀವು ಇವಾಗಲೇ ನೋಡಿರ್ತೀರಾ. ಪ್ರತಿಯೊಂದು ಪಾತ್ರದಿಂದ ಪಾತ್ರಕ್ಕೂ ಕೂಡ ತುಂಬಾ ವಿಭಿನ್ನತೆ ಇದೆ. ಈ ಪಾತ್ರ ನನ್ಗೆ ತುಂಬಾ ಇಷ್ಟ ಆಗಿದೆ. ಏನು ಅಂತ ಹೇಳಿದ್ರೆ, ಒಂದು ಖಡಕ್ ಆಗಿ, ಎಲ್ಲೋ ಒಂದು ಆಕ್ಸೆಂಟ್ ಬೇರೆ ಇಲ್ಲದೆ, ತುಂಬಾ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಜಾಸ್ತಿ ಅಂತ ಅನ್ಸೋದು, ಕಮ್ಮಿ ಮಾಡಿದ್ರೆ ಕಮ್ಮಿ, ತುಂಬಾ ಮಧ್ಯದಲ್ಲಿ ಇರುವಂತ ಒಂದು ಪಾತ್ರ. ಇದಕ್ಕೆ ಇಡೀ ಸುವರ್ಣ ವಾಹಿನಿಗೆ ಮತ್ತೆ ನನ್ನ ಟೀಮ್ಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲ್ ಆಗಿ ನಾನು ಶಿಲ್ಪಾ ಮ್ಯಾಮ್ ಬಗ್ಗೆ ಹೇಳಲೇಬೇಕು. ಶಿಲ್ಪಾ ಮ್ಯಾಮ್ ನನ್ನಂತ ತುಂಬಾ ಹೆಣ್ಮಕ್ಳ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಹೋಗುವಂತ ಜೀವ. ಸ್ಪೆಷಲ್ ಥ್ಯಾಂಕ್ಸ್ ಮ್ಯಾಮ್ ನಿಮ್ಗೆ. ಪ್ರತಿಯೊಬ್ಬ ಕಲಾವಿದರಿಗೆ ಒಳ್ಳೆ ಪಾತ್ರ ಮಾಡ್ಬೇಕು ಅಂತ ಎಷ್ಟು ಆಸೆ ಇರುತ್ತೋ, ಒಬ್ಬ ಒಳ್ಳೆ ನಿರ್ದೇಶಕನ ಜೊತೆ ಕೆಲಸ ಮಾಡ್ಬೇಕು ಅಂತಾನೂ ಆಸೆ ಇದ್ದಿರುತ್ತೆ. ಆ ನಿಟ್ಟಿನಲ್ಲಿ ನಂಗೆ ತುಂಬಾ ಖುಷಿ ಕೊಟ್ಟಿದೆ. ತುಂಬಾ ಒಳ್ಳೆ ನಿರ್ದೇಶಕರು ಅವರು, ಮತ್ತೆ ಒಳ್ಳೆ ಟೀಮು. ಎಲ್ಲೂ ಕೂಡ ಯಾವತ್ತೂ ಕೂಡ ಒಂದ್ ಸಣ್ಣ ಬೇಜಾರ್ ಆಗದೆ ಇರೋ ತರ, ಅಂದ್ರೆ ಒಂದು 15 ಎಪಿಸೋಡ್ ನಾವು 12ರಿಂದ 15 ಎಪಿಸೋಡ್ ನಾವು ಶೂಟ್ ಮಾಡಿದೀವಿ. ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ರೀತಿಯ ಚಿಕ್ಕ ಒಂದು ಪ್ರಾಬ್ಲಮ್ ಕೂಡ ಆಗಿಲ್ಲ. ಪ್ರತಿಯೊಬ್ರು ಕೂಡ ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಜನರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ತುಂಬಾ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದೀವಿ. ಒಳ್ಳೊಳ್ಳೆ ಎಪಿಸೋಡ್ಗಳು ಬರುತ್ತೆ. ನಿಮ್ಮ ಒಂದು ಸಹಕಾರ ತುಂಬಾ ಮಹತ್ವ ನಮ್ಗೆ. ಇದುವರೆಗೂ ಎಷ್ಟೊಂದು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಮುಂದೆ ಕೂಡ ನಮ್ಮ ಜಯಲಲಿತಾ ಮೇಲೆ ನಿಮ್ಮ ಸಪೋರ್ಟ್ ಇರ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಪಾತ್ರ ನನಗೆ ಕೊಟ್ಟಾಗ ಶಿಲ್ಪಾ ಮ್ಯಾಮ್ ಕಡೆಯಿಂದ ಮತ್ತೆ ಟೀಮ್ ಕಡೆಯಿಂದ ಬಂದಿದ್ದು ಅದೇನೆ. ಅಲ್ಲಿರುವಂತ ಯಾವುದೇ ರೀತಿಯ ಅಂದ್ರೆ ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು, ಕಾಸ್ಟ್ಯೂಮ್ ಆಗ್ಬೋದು, ಹೇರ್ ಸ್ಟೈಲ್ ಆಗ್ಬೋದು, ಯಾವುದೇ ರೀತಿ ಅಲ್ಲಿಯ ತರ ಕಾಣಬಾರ್ದು ಅಂತಾನೆ ಮೇನ್ ಕಂಡೀಷನ್. ಅದೇ ತರ ನಾವು ನೋಡ್ಕೊಂಡು ಇಡೀ ಟೀಮ್ ಅದೇ ತರನೇ ನಾವು ರೆಡಿ ಆಗಿರೋದು. ನಾನು ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ದೆ ಸುವರ್ಣದಲ್ಲಿ, ರಾಘವೇಂದ್ರ ವೈಭವ. ಅಲ್ಲಿಂದ ಇಲ್ಲಿವರೆಗೂ ನನ್ನ ಜರ್ನಿ ಬಂದಿದೆ. ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸುವರ್ಣಗೆ. ಸರ್ವೇ ಜನ ಸುಖಿನೋ ಭವಂತು. ಲಲಿತಾ, ಜೈ ಲಲಿತಾ.